Good morning to all. Welcome to the class. Sahana BM, Bhumika, Aishwarya, Gitanjali, Ankita, Charada, Sarvamangala, Dhanushri. Ankita BR Zara, Divya KR, Tarannum, Gitanjali. ನೋಡಿ ಇಲ್ಲಿ ಒಂದು ನೋಡೋಣ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ಈ ವರ್ಷದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಈಗಾಗಲೇ ನ್ಯೂಸ್ ಅಲ್ಲಿ ಬರ್ತಾ ಇದೆ, ನೀವು ಗಮನಿಸಿರ್ಬೋದು. ಸೊ ಅವರಿಗೆ ಫಸ್ಟ್ ಪಿ ಯು ಸಿಯಲ್ಲಿ ಏನ್ ಮಾರ್ಕ್ಸ್ ತಗೊಂಡಿದ್ದಾರೆ ಅದ್ರ ಮೇಲೆ ಗ್ರೇಡ್ಗಳನ್ನ ಕೊಟ್ಟು ಅಂಕಗಳನ್ನ ಕೊಟ್ಟು ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡಬೇಕು ಅಂತ ಈಗಾಗಿದೆ. ಭೂಮಿಕಾ ಇದ್ದಾರಾ? ಅರಾಫತ್ ಅಂಜುಮ್ ಓಕೆ, ಕೇಳಿಸ್ತಾ ಇದೆಯಲ್ಲ? ಸೊ ಈಗ ನೀವು ಕೂಡ ನೋಡಿ, ಫಸ್ಟ್ ಪಿ ಯು ಸಿ ಕೂಡ ನೀವು ಎಕ್ಸಾಮ್ ಬರ್ದಿಲ್ಲ. ಸೊ ಡೈರೆಕ್ಟ್ಲಿ ಯು ಹ್ಯಾವ್ ಕಮ್ ಟು ಸೆಕೆಂಡ್ ಪಿ ಯು ಸಿ. ಅಟ್ಲೀಸ್ಟ್ ಈ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಆದ್ರೂ ಎಕ್ಸಾಮ್ ಬರ್ದಿದ್ರು. ಅನ್ಫಾರ್ಚುನೇಟ್ ಅವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರಲಿಲ್ಲದಂಗೆ ಡೈರೆಕ್ಟ್ ದೇ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಅದು ಎಷ್ಟು ಮಟ್ಟಿಗೆ ಅವರು ಮುಂದೆ ಇದಾಗ್ತಾರೋ ಗೊತ್ತಿಲ್ಲ. ಸೊ ನೀವು ಸದ್ಯಕ್ಕೆ ನಿಮ್ಮ ಇವತ್ತಿನ ಕ್ಲಾಸ್ ಬಗ್ಗೆ ಗಮನ ಕೊಡಿ, ಓಕೆನಾ? 14 ಜನ ಇದ್ದೀರಿ. ಓಕೆ, 14 out of 28 have joined. So let us begin today's session. ನೋಡಿ, ಈಗ ಥರ್ಡ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ, ಮ್ಯಾಟ್ರಿಸಸ್. ನಿಮ್ಮ ನೋಟ್ಬುಕ್ ರೆಡಿ ಇರಲಿ. ನೋಟ್ಬುಕ್ ರೆಡಿ ಇದೆಯಾ? ಓಕೆ, ಮ್ಯಾಟ್ರಿಸಸ್. ಸೊ ಸೆಕೆಂಡ್ ಚಾಪ್ಟರ್ ಇದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಥರ್ಡ್ ಚಾಪ್ಟರ್ ಮ್ಯಾಟ್ರಿಸಸ್ ಅಂತಿದೆ. ಸೊ ನಾವು ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಚಾಪ್ಟರ್ ಮುಗಿಸಿದ ಮೇಲೆ ಲೆಟ್ ಅಸ್ ಗೋ ಬ್ಯಾಕ್ ಫಾರ್ ಥರ್ಡ್ ಚಾಪ್ಟರ್. ಈಗ ಸದ್ಯಕ್ಕೆ ನಾನು ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ನೋಡಿ, ಗ್ರೂಪ್ ಅಲ್ಲಿ ಆಪ್ ಅಲ್ಲಿ ಕೆಲವು ಮೆಟೀರಿಯಲ್ಸ್ ಅಪ್ಲೋಡ್ ಮಾಡಿದ್ದೆ. ಎಷ್ಟು ಜನ ನೋಡಿದಿರಿ? ಎಲ್ಲ ನೋಡ್ತಾ ಇದ್ದೀರಾ? ನೋಡಿ, ಅಲ್ಲಿ ಡಿಲೀಟೆಡ್ ಸಿಲೆಬಸ್ ನಮ್ಗೇನು ಈಗ ಮೊನ್ನೆ ಹಾಕಿದ್ರಲ್ಲ ಈ ಸೆಕೆಂಡ್ ಇಯರ್ ಪಿ ಯು ಸಿಗೆ, ಅದೇ ಡಿಲೀಟೆಡ್ ಸಿಲೆಬಸ್ ಅನ್ನೇ ಸದ್ಯಕ್ಕೆ ನಾನು ಹಾಕಿದ್ದೀನಿ ಅದನ್ನ. ಸೊ ಸದ್ಯಕ್ಕೆ ನೀವು ಅದನ್ನೇ ನೋಡ್ಕೊಳ್ರಿ. ಏನಾದ್ರು ಚೇಂಜಸ್ ಇದ್ರೆ ನಾವು ಹಂಗೆ ಅದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಅದನ್ನ ಫಾಲೋ ಮಾಡಿ, ಓಕೆನಾ? ನೋಡಿ, ಮ್ಯಾಟ್ರಿಸಸ್ ಅಂತ ಇದೆ, ಮ್ಯಾಟ್ರಿಸಸ್ ಅಂತ ಇದೆ. ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಗುಲರ್, ಮ್ಯಾಟ್ರಿಸಸ್ ಅಂದ್ರೆ ಪ್ಲೂರಲ್. ಸೊ ಮ್ಯಾಟ್ರಿಕ್ಸ್ ಅಂತ ಇದೆ. ಸೊ ಏನಾಗಾದ್ರೆ ಮ್ಯಾಟ್ರಿಕ್ಸ್ ಅಂತಂದ್ರೆ, ಸೊ ಲೆಟ್ ಅಸ್ ನೋಡಿ ಡೆಫಿನಿಷನ್ ನೋಡೋಣ. ಸೊ ಮ್ಯಾಟ್ರಿಕ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಈ ತರ ಬರೆದ್ರೆ ಇದನ್ನ ಏನಂತ ಕರಿತೀವಿ ನಾವು? ಓಕೆ, ನೋಡಿ, ಈ ತರ ನಂಬರ್ಗಳನ್ನ ನಾವು ಬರೆದ್ರೆ ಇದನ್ನ ಸೆಟ್ ಅಂತ ಕರಿತೀವಿ, ಅಂದ್ರೆ ಫೈನೈಟ್ ಸೆಟ್. ಸೊ ನಾವು ಫ್ಲವರ್ ಬ್ರಾಕೆಟ್ ಒಳಗಡೆ ಬರಿತೀವಿ, ಓಕೆನಾ? ಸೊ ಎಲಿಮೆಂಟ್ಸ್ ರಿಟರ್ನ್ ಇನ್ ದ ಫ್ಲವರ್ ಬ್ರಾಕೆಟ್ ದೇ ಆರ್ ಕಾಲ್ಡ್ ಸೆಟ್ ಅಂತ ಹೇಳ್ತೀವಿ. ಅಂದ್ರೆ ನಂಬರ್ಗಳನ್ನ ನಾವು ಯಾವ ರೀತಿ ಬೇಕಾದ್ರೂ ಬರೀಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇದೇ ನಂಬರ್ಸ್ನ ನಾನು ಸಪೋಸ್ ನಾನು ಈ ತರ ಬರಿತೀನಿ, ಅಂದ್ರೆ ಈ ತರ ಬರೆದ್ಬಿಟ್ಟು ಐ ವಿಲ್ ಪುಟ್ ಎ ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ. ಸ್ವಲ್ಪ ಗ್ಯಾಪ್ ಇರಬೇಕು. ನೋಡಿ, ಇಲ್ಲಿ ಅಡ್ಡ ಸಾಲುಗಳು ಅಂತ ಹೇಳ್ತೀವಿ, ಅಂದ್ರೆ ರೋಸ್ ಅಂತ ಹೇಳ್ತಾರೆ. ಈಗ 2 ಮತ್ತೆ 3 ಅಡ್ಡ ಸಾಲು, ಫಸ್ಟ್ ರೋ ಇದು, ಓಕೆನಾ? ಮತ್ತೆ 4 ಮತ್ತೆ 5 ಅಂತ ಇದು ಸೆಕೆಂಡ್ ರೋ ಅಡ್ಡ, ನೋಡಿ ಹಾರಿಜಾಂಟಲ್.
ಮತ್ತೆ ನಾನು ವರ್ಟಿಕಲ್ ಅಂತ ಬಂದ್ರೆ ಈ ತರ ಬರ್ಬೇಕು, ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ 2 4 3 5 ಅಂತ. ಅಂದ್ರೆ ನಂಬರ್ಸ್ ಅನ್ನ ನಾವು ಯಾವ ರೀತಿ ಬೇಕಾದ್ರೂ ಅರೇಂಜ್ಮೆಂಟ್ ಮಾಡಬಹುದು. ಈ ರೀತಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೆ ನೋಡಿ, ಈ ರೀತಿ ನಾವು ಅರೇಂಜ್ಮೆಂಟ್ ಮಾಡಿದ್ರೆ ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಏನು? ಸೊ ಮ್ಯಾಟ್ರಿಕ್ಸ್ ಈಸ್ an arrangement of matrix is an arrangement of numbers. ಬರ್ಕೊಂತ ಇದ್ದೀರಾ? ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಅಂತ ಫಂಕ್ಷನ್ಸ್ ಬರೀಬಹುದು ಒಳಗಡೆ. ನೋಡಿ, ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್. ಸೊ ಇದು ಡೆಫಿನಿಷನ್ ಆಫ್ ಮ್ಯಾಟ್ರಿಕ್ಸ್. ಇದು ನೋಡಿ, ಈಗ ನಾನು ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಬರ್ತಿದ್ದೆ 2 3 4 5 ಅಂತ ಬರ್ತಿದ್ದೆ, ಹೌದಾ? ಓಕೆ, ಲೆಟ್ ಮಿ ರೈಟ್ ಅದನ್ನ ಎಕ್ಸಾಂಪಲ್ ಬರೀತೀನಿ. 2 3 4 ನೋಡಿ, ಈ ತರ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀನಿ. ಸೊ ಇದನ್ನ ನಾನು ಕ್ಯಾಪಿಟಲ್ ಲೆಟರ್ ಇಂದ ಬರೀತೀನಿ. ಸಪೋಸ್ ಇಫ್ ಐ ಯೂಸ್ ಕ್ಯಾಪಿಟಲ್ ಲೆಟರ್ ಸೇ ಎ, ಅವಾಗ ನಾನು ಎ ಇಸ್ ಈಕ್ವಲ್ ಟು ಈ ತರ ಬರ್ತೀನಿ 2 3 4 5. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ ಮ್ಯಾಟ್ರಿಕ್ಸ್. ನೋಡಿ, ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ನಾನು ಒಳಗಡೆ ನಂಬರ್ಸ್ ಬರ್ದಿದ್ದೀನಿ 2 3 4 5. ನೋಡಿ, ಎಷ್ಟು ರೋಸ್ ಇದಾವೆ ಇಲ್ಲಿ? 2 ರೋಸ್ ಇದೆ. ಆಮೇಲೆ ಕಾಲಮ್ಸ್ ನೋಡಿ, ಕಾಲಮ್ಸ್ ಎಷ್ಟಿದೆ ಅಂದ್ರೆ ಯಾರು ಹೇಳಿದ್ರೆ 4 ಇದಾವೆ ಕಾಲಮ್ಸ್. ಎಷ್ಟು ಕಾಲಮ್ಸ್ ಇದಾವೆ? ಎಸ್, 2 ಕಾಲಮ್ಸ್ ಇದೆ. ನೋಡಿ, ಇವು ಕಾಲಮ್ಸ್, ಇದು ರೋಸ್. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ಬರೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಬರ್ದಿದ್ದೀನಿ. ಯಾವಾಗಲೂ ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಅಂತ ಬರೆದಾಗ ರೋ ಗಳನ್ನ ಅಬ್ಸರ್ವ್ ಮಾಡಬೇಕು. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಥರ್ಡ್ ರೋ. ಅಂದ್ರೆ ಎಷ್ಟು ರೋಸ್ ಇದಾವೆ ಇಲ್ಲಿ? 3 ರೋಸ್ ಇದೆ. ಆಮೇಲೆ ಕಾಲಮ್ ನೋಡ್ಕೊಳ್ಳಿ, ವರ್ಟಿಕಲಿ 1 ಕಾಲಮ್, COLUM 1 ಕಾಲಮ್. ಇದಕ್ಕೆ ಹೆಸರು ಕೊಡೋಣ, ಬಿ ಅಂತ ಕೊಡೋಣ. ಸೊ ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಹಾಗಾದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೋಸ್ ಅಂಡ್ ಕಾಲಮ್ಸ್ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ಇನ್ನೊಂದು ಬರೀ. ಲೆಟ್ ಅಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್. ನೋಡಿ, ಸ್ವಲ್ಪ ದೂರ ಬರೀಬೇಕು ಎಲಿಮೆಂಟ್ಸ್. 1 4 1 ಅಂತ ಬರ್ತೀನಿ. ಕಾಮ ಹಾಕಿಲ್ಲ, ಪಾಯಿಂಟ್ ಹಾಕಿಲ್ಲ, ಏನೋ ಹಾಕಿಲ್ಲ, ಜಸ್ಟ್ ನಾನು ಎಲಿಮೆಂಟ್ಸ್ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ರೋಸ್ ಎಷ್ಟಿದೆ ಗಮನಿಸೋಣ ಸ್ವಲ್ಪ. ರೋಸ್ ಎಷ್ಟಿದೆ, ಕಾಲಮ್ಸ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ರೋ ಅಂದ್ರೆ ಅಡ್ಡ ಅಡ್ಡ ಸಾಲು. ರೋ ಒಂದೇ ಇರೋದು, ರೋ ಒಂದೇ ಇದೆ. ಕಾಲಮ್ ಎಷ್ಟಿದೆ? 1 2 3. ನೋಡಿ, 3 ಇದೆ. ಸೊ ದಿಸ್ ಮ್ಯಾಟ್ರಿಕ್ಸ್ ಹ್ಯಾಸ್ 1 ರೋ ಅಂಡ್ 3 ಕಾಲಮ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಸೊ ಮ್ಯಾಟ್ರಿಕ್ಸಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ನೋಡಿ, ಈ ತರ ಬರ್ದಿದ್ದೀನಿ ಎಕ್ಸಾಂಪಲ್. ಸೊ ಇದರಲ್ಲಿ ರೋಸ್, ಹೌ ಮೆನಿ ರೋಸ್ and how many columns? Okay, first row, second row, third row. Okay na? 3. First column, second column, third column. 3 columns. 3 rows and 3 columns. So let me write another example. So 6. ನೋಡಿ, ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ ಅಂತ ನೋಡ್ಬೇಕು. ನೋಡಿ, ರೋಸ್ ಎಷ್ಟಿದೆ ನೋಡೋಣ. COLUMN ಕಾಲಮ್, ಎಷ್ಟು ಕಾಲಮ್ಸ್ ಇದೆ ಅಂತ ನೋಡೋಣ. ನೋಡಿ, ರೋಸ್ ಅಂದ್ರೆ ಅಡ್ಡ ಸಾಲುಗಳು. ಸೊ ಫಸ್ಟ್ ಅಡ್ಡ ಸಾಲುಗಳೇ ನೋಡ್ಬೇಕು. 2 ರೋಸ್ ಇದೆ. ಆಮೇಲೆ ಕಾಲಮ್ಸ್ ಎಷ್ಟಿದೆ? ಓಕೆನಾ? 2 ಕಾಲಮ್ಸ್, 2 ಕಾಲಮ್ಸ್ ಇದೆ. ಓಕೆನಾ? ಕರೆಕ್ಟಾ? ನೋಡಿ, ಮ್ಯಾಟ್ರಿಕ್ಸ್ ಡೆಫಿನಿಷನ್ ಇನ್ನೊಂದ್ಸರಿ ನೋಡ್ಬೇಕು. ಓಕೆ, ವಾಟ್ ಇಸ್ ದ ಡೆಫಿನಿಷನ್ ಆಫ್ ಮ್ಯಾಟ್ರಿಕ್ಸ್? ಇನ್ನೊಂದ್ಸರಿ ರೀಕಾಲ್ ಮಾಡ್ಬಿಡ್ತೀನಿ ನೋಡಿ. ಎಸ್, ಎ ಮ್ಯಾಟ್ರಿಕ್ಸ್, ಇನ್ನೊಂದ್ಸರಿ ಓದ್ತೀನಿ ನೋಡಿ. ಎ ಮ್ಯಾಟ್ರಿಕ್ಸ್ ಈಸ್
an arrangement of numbers or functions. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ಓಕೆ, ಎಫ್ ಅಂತ ಬರೆಯೋಣ. ನೋಡೋಣ ಇದ್ರದ್ದು ಕಾಲಮ್ಸ್ ರೋಸ್ ಎಷ್ಟು ಅಂತ ಡಿಸ್ಕಸ್ ಮಾಡೋಣ. ಇದರ ರೋಸ್ ನೋಡೋಣ ಫಸ್ಟ್, ಆಮೇಲೆ ಕಾಲಮ್ಸ್ ನೋಡೋಣ ಮಾಮೂಲಾಗಿ. ಸೊ ರೋಸ್ ನೋಡಿ, ರೋಸ್ ಎಷ್ಟಿದೆ ನೋಡೋಣ. 1 ಮತ್ತೆ 2 ಅಂದ್ರೆ 2 ಅಡ್ಡ ಸಾಲಿದೆ. ಆಮೇಲೆ ವರ್ಟಿಕಲಿ ಇರ್ತಕ್ಕಂಥದ್ದು 3 ಕಾಲಮ್. ಓಕೆನಾ? ಸೊ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ಹಾಗಾದ್ರೆ ಈ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್. Number of rows and columns of a matrix is called order. ORDER. ನೋಡಿ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಇರುತ್ತೆ, ಎಷ್ಟು ಕಾಲಮ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಹಾಗಾದ್ರೆ ಹಿಂದೆ ಎಕ್ಸಾಂಪಲ್ ಬರ್ದಿ ನೋಡಿ, ಎಫ್ ಅಂತ ಒಂದು ಮ್ಯಾಟ್ರಿಕ್ಸ್ ಇದೆ. ಕಾಣಿಸ್ತಾ ಇದೆಯಾ? ಇದರ ಆರ್ಡರ್ ಎಷ್ಟು ಅಂತ ಯಾರು, ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವಾಗಲೂ ಫಸ್ಟ್ ನಂಬರ್ ಆಫ್ ರೋಸ್ ಬರೀಬೇಕು 2. ಆಮೇಲೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 3 ಇದೆ. ಅಂದ್ರೆ 2 ಕ್ರಾಸ್ 3. 2 ಕ್ರಾಸ್ 3. 2 ಇಂಟು 3 ಅಂತ ಓದ್ಬಾರ್ದು. ಓಕೆ, ಇರ್ಲಿ. 2 ಕ್ರಾಸ್ 3 ಆರ್ 2/3 ಅಂತ ಓದ್ತೀವಿ. 2 ಕ್ರಾಸ್ 3 ನೋಡಿ, 2 ಕ್ರಾಸ್ 3. ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 2 ಕ್ರಾಸ್ 3. ಹಾಗಾದ್ರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಸಪೋಸ್ m ರೋಸ್, ಜನರಲ್ ಆಗಿ m ರೋಸ್ ಇರುತ್ತೆ ಅನ್ಕೊಳ್ಳಿ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ m ರೋಸ್ ಅಂಡ್ n ಕಾಲಮ್ಸ್ ಇದೆ ಅಂತ ಅನ್ಕೊಳ್ಳಿ. n ಕಾಲಮ್ಸ್ ಈಸ್ m ಕ್ರಾಸ್ n ಅಂತ ಬರುತ್ತೆ ಜನರಲ್ ಆಗಿ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ m ಅಂತಂದ್ರೆ ನಂಬರ್ ಆಫ್ ರೋ ಜನರಲ್ ಆಗಿ, n ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್. ಇದು ರೋ ಆರ್ ಅಂತ ಬರೆಯೋಣ, ಇದು ಕಾಲಮ್ಸ್ RC. ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅಂತ ಹೇಳ್ತೀವಿ. ಬರ್ಕಂತ ಇದ್ದೀರಾ? ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅನ್ನು ಬರೆಯೋಣ. ನೋಡಿ, ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ ಅಂತ ನೀವು ನೋಡ್ಬೇಕೀಗ. ನೋಡಿ. ಓಕೆ, 3 ರೋಸ್ ಅಂಡ್ 3 ಕಾಲಮ್ಸ್ ಅಲ್ವಾ? ಓಕೆ, ನೋಡಿ ಆರ್ಡರ್ ಬರೆಯೋಣ. ಆರ್ಡರ್ ಅನ್ನ ಯಾವಾಗಲೂ ಈ ಕೆಳಗಡೆ ಮೂಲೆಯಲ್ಲಿ, ಅಂದ್ರೆ 3 ರೋಸ್ ಇಂಟು 3 ಇಂಕ್ ಬರೀಬೇಕು. 3 ಕ್ರಾಸ್ 3 ಇಷ್ಟ. ಹಾಗಾದ್ರೆ 3 ರೋಸ್ ಅಂಡ್ 3 ಕಾಲಮ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 1 - 5 7. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಫಸ್ಟ್ ರೋ ಬರಿಬೇಕು ಯಾವಾಗಲೂ. ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದ್ರೆ 1 ರೋ ಇಂಟು ಕಾಲಮ್ಸ್ ಎಷ್ಟಿದೆ? ಓಕೆ, 1 ಕ್ರಾಸ್ 3. ಎಸ್, 1 ಕ್ರಾಸ್ 3. ನೋಡಿ, ಅಲ್ಲಿಗೆ 1 ಕ್ರಾಸ್ 3 ಅಂದ್ರೆ 1 ಇಂಟು 3 ನಮಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ. ಈ 3 ಏನಂದ್ರೆ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ತೋರಿಸುತ್ತೆ ಮ್ಯಾಟ್ರಿಕ್ಸ್ ಒಳಗಡೆ. 1 2 3. ನೋಡಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 3 ಇದೆ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಫಸ್ಟ್ 3 ರೋ 4 ಕಾಲಮ್. ನೋಡಿ, ಫಸ್ಟ್ 3 ರೋ 4 ಕಾಲಮ್ಸ್. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಯ್ತು ನೋಡೋಣ. 3 ಇಂಟು 4 ಅಲ್ಲಿಗೆ ಎಷ್ಟು ಎಲಿಮೆಂಟ್ ಆಗಬೇಕು ನಮಗೆ? 12 ಎಲಿಮೆಂಟ್ಸ್ ಆಗುತ್ತೆ. ಸರಿ ಇದೆಯಾ? ನೋಡಿ, ಡೆಫಿನಿಷನ್ ಆಫ್ ಮ್ಯಾಟ್ರಿಕ್ಸ್, ಆಮೇಲೆ ಎಲ್ಲಾ ಮ್ಯಾಟ್ರಿಕ್ಸ್ ಒಂದು ಆರ್ಡರ್ ಅಂತ ಇರುತ್ತೆ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತಂದ್ರೆ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸರಿಯಾ? ಓಕೆ, ನೋಡಿ ಇವಾಗ ನೆಕ್ಸ್ಟ್ ಹೆಡಿಂಗ್ ಬರೆಯೋಣ. ಜನರಲ್ ನೊಟೇಷನ್ ಆಫ್ ಮ್ಯಾಟ್ರಿಕ್ಸ್. ಮ್ಯಾಥ್ಸ್ ಅಲ್ಲಿ
ಮ್ಯಾಟ್ರಿಕ್ಸ್ ಅನ್ನ ಹೆಂಗ್ ಬರೀತಾರೆ, ಜನರಲ್ ನೋಟೇಶನ್ ಆಫ್ ಮ್ಯಾಟ್ರಿಕ್ಸ್. ಜನರಲ್ ಸಿಂಬಲ್ ಏನು ಅಂತ ನೋಡೋಣ. ಜನರಲ್ ನೋಟೇಶನ್ ಆಫ್ ಮ್ಯಾಟ್ರಿಕ್ಸ್ ಮಾಡಿದ್ರ, ಅಂಡರ್ಲೈನ್ ಮಾಡಿದ್ರಾ? ಓಕೆ, ಒಂದು ಎಕ್ಸಾಂಪಲ್ ಬರೆಯೋಣ. ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಮಿ ರೈಟ್ ದ ಎಕ್ಸಾಂಪಲ್. ನೋಡಿ, ಅಬ್ಸರ್ವ್ ಮಾಡಿ, ಬರ್ಕೊಳ್ತಾ ಇದ್ದೀರಾ? ನೋಡಿ, ಈಗ ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು, ಡಿಸ್ಟರ್ಬೆನ್ಸ್ ನೋಡ್ಕೊಡ್ರಿ. ನೋಡಿ, ಒನ್ ಅಂತ ಇದೆ. ವಾಟ್ ಈಸ್ ದ ಪೊಸಿಷನ್ ಆಫ್ ಒನ್? ಒನ್ ಅಂತಕ್ಕಂಥದ್ದು ಸ್ಥಾನ, ಅದು ಎಲ್ಲಿದೆ? ಒನ್ ಎಲ್ಲಿದೆ ಅಂತಂದ್ರೆ, ಅಬ್ಸರ್ವ್ ಮಾಡಿ, ಒನ್ ಅಂತಕ್ಕಂಥದ್ದು ಫಸ್ಟ್ ರೋ ನಲ್ಲಿದೆ, ಹೌದಾ? ಫಸ್ಟ್ ರೋ ನಲ್ಲಿದೆ, ಫಸ್ಟ್ ಕಾಲಮ್ ಅಲ್ಲಿದೆ, ಕರೆಕ್ಟಾ? ಒನ್ ಅಂತಕ್ಕಂಥದ್ದು ಮೊದಲನೇ ಅಡ್ಡ ಸಾಲಲ್ಲಿದೆ, ಫಸ್ಟ್ ರೋ ನಲ್ಲಿದೆ, ಫಸ್ಟ್ ಕಾಲಮ್ ಅಲ್ಲಿದೆ, ಕರೆಕ್ಟಾ? ಹಾಗಾದ್ರೆ ಅದು ಒಂದು ಎಲಿಮೆಂಟ್. ಅದು ಎಲ್ಲಿದೆಯಪ್ಪ ಅಂದ್ರೆ, ಅದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಒನ್. ಹಾಗಾದ್ರೆ ಅದನ್ನ ಹೆಂಗ್ ಬರೀತೀವಿ ಸಿಂಬಲ್ ಇಲ್ಲಿ ಅಂದ್ರೆ, ಎ ಸ್ಮಾಲ್ ಲೆಟರ್ ಎ ಬರೆದು ಕೆಳಗಡೆ ಒನ್ ಒನ್, ಹನ್ನೊಂದಲ್ಲ ಅದು, ಎ ಒನ್ ಒನ್ ಅಂತ ಓದ್ಬೇಕು. ಒನ್ ಒನ್ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ. ಸೊ ಎ ಒನ್ ಒನ್ ಅಲ್ಲಿರೋ ಎಲಿಮೆಂಟ್ ಯಾವುದು? ಒನ್ ಅಂದ್ರೆ ಎಲಿಮೆಂಟ್ ಲೈಯಿಂಗ್ ಇನ್ ಫಸ್ಟ್ ರೋ ಫಸ್ಟ್ ಕಾಲಮ್, ಅದು ಒಂದು ಅಂತ ಬರೆಯುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಂದ್ರೆ ಅದ್ರ ಸ್ಥಾನ, ಆ ಎಲಿಮೆಂಟ್ ಎಲ್ಲಿದೆ, ಮೊದಲನೇ ರೋ ಮೊದಲನೇ ಕಾಲಮ್ ಅಲ್ಲಿ ಅನ್ನೋದನ್ನ ಎ ಒನ್ ಒನ್ ಅಂತ ಬರಿತೀವಿ. ಓಕೆನಾ? ಅದೇ ಎಕ್ಸಾಂಪಲ್ ತಗೋಣ. ಏನ್ ತಗೊಂಡಿದ್ವಿ ನಾವು? 1 2 3 4 ಅಲ್ಲ? ಓಕೆ, 1 2 3 4. ನೋಡಿ, ಈಗ ಟೂ ಎಲ್ಲಿದೆ ನೋಡೋಣ. ಟೂ, ವಾಟ್ ಈಸ್ ದ ಪೊಸಿಷನ್ ಆಫ್ ಟೂ? ಟೂ ಯಾವ ಸ್ಥಾನದಲ್ಲಿದೆ? ಸೆಕೆಂಡ್ ರೋ. ಹಾ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಇದೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಇದೆ ಎರಡು. ಹಾಗಾದ್ರೆ ಅದು ಏನಂತ ಬರೀಬೇಕು? ಎ ಒನ್ ಟು. ಹಾ, ಅಂದ್ರೆ ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅನ್ನೋದನ್ನ ಎ ಒನ್ ಟು. 12 ಅಂತ ಇತ್ತಲ್ಲ, 12 ಅನ್ಬಾರ್ದು, ಎ ಒನ್ ಟು ಅಂತ. ಈಗ ಎ ಒನ್ ಟು ಟು, ಎ ಒನ್ ಟು ಅಂದ್ರೆ ಟು ಇದೆಯಾ? ನೆಕ್ಸ್ಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ತ್ರೀ? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಎಸ್, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಹಾಗಾದ್ರೆ ಎ ಟು ಒನ್ ಅದು ತ್ರೀ. ಎ ಟು ಒನ್ ತ್ರೀ, ಕರೆಕ್ಟಾ? ವಾಟ್ ಈಸ್ ದ ಪೊಸಿಷನ್ ಆಫ್ ಫೋರ್? ಇದು ನೋಡೋಣ. ಅಂದ್ರೆ ಎ ಟು ಟು, ದಟ್ ಈಸ್ ಫೋರ್. ನೋಡಿ, ಈ ತರ ನಾವು ಪೊಸಿಷನ್ಸ್ ನ ಬರೀಬೇಕು. ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ನಾನು ಎಕ್ಸಾಂಪಲ್ ತಗೊಂಡಿದ್ದಲ್ಲ, ಅದನ್ನ ಜನರಲ್ ನಾನು ಹೆಂಗ್ ಬರೀಬಹುದು? ಹಾಗಾದ್ರೆ ಎ ಈಕ್ವಲ್ ಎ ಒನ್ ಒನ್, ಎ ಒನ್ ಟು, ಎ ಟು ಒನ್, ಕರೆಕ್ಟಾ? ಎ ಟು ಟು ಅಂತ ಬರೀಬಹುದು. ಸೊ ಇದರ ಆರ್ಡರ್ ಜನರಲ್ ಆಗಿ ಏನಾಗಿತ್ತು? ಎಂ ಕ್ರಾಸ್ ಎನ್. ನೋಡಿ, ಸೆಂಟ್ರಲ್ ನೊಟೇಷನ್ ಆಫ್ ಮ್ಯಾಟ್ರಿಕ್ಸ್ ಇದು. ಎ ಒನ್ ಒನ್, ಎ ಒನ್ ಟು ಅಂತಂದ್ರೆ ಪೊಸಿಷನ್ ಆಫ್ ದ ಎಲಿಮೆಂಟ್ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇದರ ಆರ್ಡರ್ ಎಂ ಕ್ರಾಸ್ ಎನ್ ಅಂತ ಆಗುತ್ತೆ. ಸರಿ ಇದೆಯಾ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. 1 5 6 7. ಆರ್ಡರ್ ಹೇಳಿ. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 2 ಕ್ರಾಸ್ 2. ಓಕೆನಾ? 2 ಕ್ರಾಸ್ 2. ಓಕೆ, ಇದನ್ನ ಜನರಲ್ ಆಗಿ ಬರೆಯೋಣ. ಜನರಲ್ ಆಗಿ ಹೆಂಗ್ ಬರ್ತಿದೆ? ಎ ಒನ್ ಒನ್, ಎ ಒನ್ ಟು, ಎ ಟು ಒನ್, ಎ ಟು ಟು. ಇದು ಜನರಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 2. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ನೋಡಿ, ಆರ್ಡರ್ ಬರೆಯೋಣ. ಇದ್ರದ್ದು ಈ ಮ್ಯಾಟ್ರಿಕ್ಸ್ ಆರ್ಡರ್ ಬರೆಯೋಣ. ಹೇಳಿ ಆರ್ಡರ್. ಎಸ್,
ನೋಡಿ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ ಇರ್ಲಿ. 2 rows 3 columns. ಇದು ಜನರಲ್ ಬರೆಯೋಣ. ಜನರಲ್ ಬರೆಯೋಣ. A11, A12, A13, A21, A22, A23 ಆಯ್ತು. ಇದೆಯಾ? ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. 2 ಕ್ರಾಸ್ 3. ಓಕೆನಾ? 2 ಕ್ರಾಸ್ 3. 2 rows 3 ಕಾಲಮ್. ಡಿಫೈನ್ ಅ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಹಾ, ಓದಿ ಓದ್ರಿ. ಎಸ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓದ್ರಿ. ಎಸ್, ಆರ್ಡರ್. ಆರ್ಡರ್ ಹೇಳಿ. 2 ಕ್ರಾಸ್ ಕರೆಕ್ಟಾ? ನೋಡಿ ಈಗ ಒಳಗಡೆ ಎಲಿಮೆಂಟ್ಸ್ ಬರ್ತೀನಲ್ಲ ನಾನು, ಕಾಸ್ ಥೀಟಾ, ಸೈನ್ ಥೀಟಾ, ಟ್ಯಾನ್ ಥೀಟಾ, ಮೈನಸ್ ಸೈನ್ ಥೀಟಾ ಇದೆಲ್ಲ ಇವೆಲ್ಲ ಫಂಕ್ಷನ್ಸ್ ಇವು, ಹೌದಾ? ಅದಕ್ಕೆ ಹೇಳಿದ್ದು ಮ್ಯಾಟ್ರಿಕ್ಸ್ ಅಂತಂತಂದ್ರೆ ಒಳಗಡೆ ನಾವು ನಂಬರ್ಸ್ ಬರಿಬಹುದು, ಇಲ್ಲ ಫಂಕ್ಷನ್ಸ್ ಬರಿಬಹುದು. ಅವು ಹೆಂಗಿರ್ಬೇಕು ಅಂದ್ರೆ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ಇರಬೇಕು. ಅಂತವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾ, ಓಕೆ. ಈಗ ಜನರಲ್ ಆಗಿ ಮ್ಯಾಟ್ರಿಕ್ಸ್ ಅನ್ನ ನೋಡಿ ಈ ತರ ಬರಿತೀವಿ. ಅಬ್ಸರ್ವ್ ಮಾಡಿ ಸರಿ ಈಗ ಎಲ್ಲರೂ. A11 A12 A13 ಜನರಲ್ ಆಗಿ ಹೋಗಿ ಹೀಗೆ ಲಾಸ್ಟ್ ಎಲ್ಲಿಗೆ ಎಂಡ್ ಆಗುತ್ತೆ ಹೇಳಿ? ಏ, ಅಲ್ಲ, ನಾನು ಫಸ್ಟ್ ರೋ ನಲ್ಲಿ ಇದ್ದೀನಿ. A1N. ಎಸ್, A1N ಜನರಲ್ ಆಗಿ ಎಷ್ಟಾದ್ರೂ ರೋಗಳು ಬರ್ಬೋದು. A1N ಅಂತೀನಿ. ನೆಕ್ಸ್ಟ್ A21, A22 ಗ್ಯಾಪ್ ಬಿಟ್ಟು ಬರೀರಿ. A23 ಡ್ಯಾಶ್, A2N, A2N. ಓಕೆನಾ? ಹಾ, ಈಗ ಕಂಟಿನ್ಯೂ ಮಾಡಿ. ಎಲಿಮೆಂಟ್ಸ್ ಕಂಟಿನ್ಯೂ ಮಾಡಿ. ಅಲ್ಲ, ಹಿಂಗೆ ಎಲಿಮೆಂಟ್ಸ್ ಕಂಟಿನ್ಯೂ ಮಾಡಿ. ಲಾಸ್ಟ್ ಬಂದ್ಬಿಡ್ತೀನಿ ನೋಡಿ. AM1, AM2 ಡ್ಯಾಶ್ ಡ್ಯಾಶ್ AMN. ಕರೆಕ್ಟಾ? ಇದು ಎಕ್ಸ್ಪ್ಯಾಂಡ್ ಮಾಡಿ ಬರ್ದಿರೋದು. ಇದಿಷ್ಟು ಸಿಂಪಲ್ ಬರೆಯೋದಾದ್ರೆ ಮ್ಯಾಟ್ರಿಕ್ಸ್ ಎ ನಾವು ಬರ್ದಿದ್ದು ಜನರಲ್ ಆಗಿ AIJ ಅಂತ ಬರಿತೀವಿ. ಇದರ ಆರ್ಡರ್ ಏನು? M ಕ್ರಾಸ್ N. ನೋಡಿ, ಇದು ನೊಟೇಷನ್, ಮ್ಯಾಟ್ರಿಕ್ಸ್ ನೊಟೇಷನ್, ಜನರಲ್ ನೊಟೇಷನ್ ಆಫ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಾ ಇದೆಯಾ? ಕ್ಯಾಪಿಟಲ್ ಎ ಅಂದ್ರೆ ಮ್ಯಾಟ್ರಿಕ್ಸ್ ನೊಟೇಷನ್, AIJ ಅಂದ್ರೆ ಎಲಿಮೆಂಟ್. ಅದು ಯಾವ ರೋ ನಲ್ಲಾರ ಇರ್ಬೋದು, ಯಾವ ಕಾಲಮ್ ಇರ್ಬೋದು. ಜನರಲ್ ಆಗಿ ಐಜೆ ಅಂತ ಬರ್ತೀವಿ. A ಈಕ್ವಲ್ಸ್ AIJ. ಅದರ ಆರ್ಡರ್ M ರೋಸ್ ಮತ್ತೆ N ಕಾಲಮ್ಸ್ ಅಂತ ಹೇಳಿ. ಓಕೆನಾ? ಏನಾದ್ರು ಡೌಟ್ ಇದೆಯಾ? notation. This is the notation of the matrix. Next, types of matrices ನೋಡೋಣ. ಅಂಡರ್ಲೈನ್ ಮಾಡಿ. ಟೈಪ್ಸ್ ಆಫ್ matrices. ಸಾನಿಯಾ ಇದ್ದೀರಾ? ಸಾನಿಯಾ ಇದ್ದೀರಲ್ಲ? ನೋಡಿ, ಟಿವಿ ನಿಮ್ ಪಕ್ಕದಲ್ಲಿ ಟಿವಿ ಇದ್ರೆ ನೀವು ಡಿಸ್ಕನೆಕ್ಟ್ ಆಗ್ಬಿಡ್ರಿ. ಡಿಸ್ಟರ್ಬ್ ಆಗುತ್ತೆ ಬೇರೆಯವರಿಗೆ. ಇಲ್ಲ, ದೂರ ಬರ್ರಿ. ಟಿವಿ ಸೌಂಡ್ ಕೇಳಿಸ್ತೈತೆ. ಟಿವಿ ಮ್ಯೂಟ್ ಮಾಡ್ಬೇಕು. ಟಿವಿ ಸೌಂಡ್ ಇದೆ. ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಯಾರು ಟಿವಿ ಹಾಕೊಂಡಿದ್ದಾರೆ ನೋಡ್ರಿ, ಅವರು ಡಿಸ್ಕನೆಕ್ಟ್ ಆಗ್ಬಿಡ್ರಿ. ಬೇರೆ ಕಾಲಮ್ ಮ್ಯಾಟ್ರಿಕ್ಸ್. A matrix is called
A column matrix. ಓದಬೇಕು ಡೆಫಿನಿಷನ್ ಆಮೇಲೆ ನೀವು. If it has only one column, ಓದ್ರಿ. If ಓಕೆ ಆಯ್ತಾ ಡೆಫಿನಿಷನ್. ಎಕ್ಸಾಂಪಲ್ ನೋಡಿ, ಒಂದೇ ಕಾಲಮ್ ಇರಬೇಕು. ಒಂದೇ ಕಾಲಮ್ ಇರೋ ಮ್ಯಾಟ್ರಿಕ್ಸ್ ಅನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸರಿನಾ? ರೋಗಳು ಎಷ್ಟಾರು ಇರ್ಬೋದು, ರೋಸ್ ಎಷ್ಟಾರು ಇರ್ಬೋದು. ನೋಡಿ ರೋ ಎಷ್ಟಿದೆ ಇದು ಆರ್ಡರ್ ಬರೀರಿ ಇದ್ರದ್ದು. ತಪ್ಪು. 3 ಕ್ರಾಸ್ 1. ಮತ್ತೆ ನೋಡಿ 1 ಅಂತ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ. ಇಲ್ಲಿ 1 ಇದೆ ನೋಡಿ, ಒಂದು ಕಾಲಮ್ ಇದೆ. ರೋ ಎಷ್ಟಾರು ಇರ್ಲಿ ಬಿಡಿ, ರೋ ಸಂಬಂಧ ಇಲ್ಲ ನಮಗೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಾಲಮ್ ಮ್ಯಾಟ್ರಿಕ್ಸ್. ಇದು ಕಾಲಮ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್. ಆಯ್ತಾ? ಒಂದೇ ಒಂದು ಕಾಲಮ್ ಇರಬೇಕು, ದಟ್ ಈಸ್ ಕಾಲ್ಡ್ ಕಾಲಮ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಎಕ್ಸಾಂಪಲ್ ಬರೀರಿ. ರೋ ಮ್ಯಾಟ್ರಿಕ್ಸ್. A matrix having only one row is called row matrix. ಏನ್ ಬರ್ದ್ರಿ? ಎಸ್, ರೋ ಮ್ಯಾಟ್ರಿಕ್ಸ್. ಎಕ್ಸಾಂಪಲ್ ಬರೀ 1 5 6 ನೋಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೆಂಗ್ ಬರೀತೇನೆ ನೋಡಿ, ಗ್ಯಾಪ್ ಕೊಡ್ಬೇಕು ಎಲಿಮೆಂಟ್ಸ್. ಈಗ ಆರ್ಡರ್ ಹೇಳಿ, ಇದಾಗ ನೋಡೋಣ. ಆರ್ಡರ್ ಹೇಳಿ. 1 ಕ್ರಾಸ್ 3. ಓಕೆ, ಇಲ್ಲಿ ಬರಿಬೇಕು. ಈ ಮೂಲೆಯಲ್ಲಿ ಬರಿತಾ ಇದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, 1 ಕ್ರಾಸ್ 3. ಅಂದ್ರೆ 1 ರೋ, ನಂಬರ್ ಆಫ್ ಕಾಲಮ್ಸ್ ನಮಗೆ ಸಂಬಂಧ ಇಲ್ಲ, ಎಷ್ಟಾರು ಇರಲಿ ಅದು. ಓಕೆ, ಥರ್ಡ್ ಟೈಪ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂಡರ್ಲೈನ್ ಮಾಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. A matrix in which the number of rows and columns are equal is called a square matrix. What the definition? Yes, ರೋ ಎಷ್ಟಿರ್ತವೆ, ಕಾಲಮ್ಸ್ ಅಷ್ಟೇ ಇರ್ಬೇಕು, ಎರಡು ಈಕ್ವಲ್ ಇರ್ಬೇಕು. Such a matrix is called square matrix. ಎಷ್ಟನೇ ಟೈಪ್ ಹೇಳಿ ಇದು? ಮೂರನೇ ಟೈಪ್. ಎಕ್ಸಾಂಪಲ್ ನೋಡಿ, ನೀವು ಯಾವ ಎಲಿಮೆಂಟ್ಸ್ ಆದ್ರೂ ಬರೀಬಹುದು. ಓಕೆ, ಒಂದು ಮ್ಯಾಟ್ರಿಕ್ಸ್ ಬರ್ದಿದ್ದೀನಿ ನೋಡಿ. ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ಆರ್ಡರ್ ಬರೀಬೇಕು. ಮೂಲೆಯಲ್ಲಿ, ಬಲಗಡೆ ಮೂಲೆಯಲ್ಲಿ ಆರ್ಡರ್ ಹೇಳಿ. ಓಕೆ, 3 ಕ್ರಾಸ್ 3. ಯಾವ್ದು ಎಂತ ಮ್ಯಾಟ್ರಿಕ್ಸ್ ಇದು? ಎಸ್, ಎಂ ಕೂಡ 3 ಇದೆ, ಎನ್ ಕೂಡ 3 ಇದೆ ನೋಡಿ, ಈಕ್ವಲ್ ಇದೆ. ಅಂದ್ರೆ ಎಂ ಇಸ್ ಈಕ್ವಲ್ ಟು ಎನ್ ಇದೆ. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. therefore it is called square matrix. ಸರಿನಾ? ಓಕೆ, ನೆಕ್ಸ್ಟ್ ನಂಬರ್ ಹಾಕಿ. ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಡಯಾಗನಲ್ ಎಲಿಮೆಂಟ್ಸ್ ಇಂಪಾರ್ಟೆಂಟ್. ಇದು ಡಯಾಗನಲ್ ಎಲಿಮೆಂಟ್ಸ್. ಬರ್ದಿದ್ದೀರಾ ಡಯಾಗನಲ್ ಎಲಿಮೆಂಟ್ಸ್? ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಕನ್ಸಿಡರ್ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ. 2 6 5 3 7 2 1 2 3. ನೋಡಿ, ಅಬ್ಸರ್ವ್ ಮಾಡಿ. ಈಗ ಎಲ್ಲರೂ ಕೇಳಿಸ್ಕೊಂತ ಇದ್ರಿ, ಯಾರು ಮಾತಾಡ್ಬೇಡ್ರಿ, ನನಗೆ ಹೇಳೋದು ಕೇಳಿಸ್ಕೊಂಡ್ರಿ. ಇಂಪಾರ್ಟೆಂಟ್ ಇದು.
ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಏನಂಗ ಡಯಾಗನಲ್ ಎಲಿಮೆಂಟ್ಸ್ ನೋಡಿ, ಎಡಭಾಗದ ಮೇಲ್ಗಡೆ ಫಸ್ಟ್ ಎಲಿಮೆಂಟ್ ನೋಡಿ ಏನಿದೆ, ಇದು 2 ಇದೆ ಅಲ್ವಾ? ಇಷ್ಟು ಅಬ್ಸರ್ವ್ ಮಾಡಬೇಕು, ಇಷ್ಟು ಅಬ್ಸರ್ವ್ ಮಾಡಿ. ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ಗೆ ಎಲಿಮೆಂಟ್ಸ್ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, 2 7 3. ಹೌದಾ? ಈಗ 2 ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇದೆ ಅದು? 2 A11 ಅದು A11, A11. ಓಕೆ. ಆಮೇಲೆ 7 ಯಾವ ಪ್ಲೇಸ್ ಅಲ್ಲಿ ಇದೆ? A22 ನಲ್ಲಿದೆ. ಎಸ್. ನೆಕ್ಸ್ಟ್ 3. ಎಸ್ ಎಸ್ ಬಕೆಟ್ ಹಾಕ ನೋಡಿ. ಈಗ A11, A12, ಸಾರಿ A11, A22, A33 ಈಗಿದೆ ನೋಡಿ ಎಲಿಮೆಂಟ್ಸ್. ಅಂದ್ರೆ ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ಗಿಲ್ಲ ಎಲಿಮೆಂಟ್ಸ್ ಗಳನ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಸೊ ದ ಎಲಿಮೆಂಟ್ಸ್ A11, A22, A33 ಇದೇ ತರ ಈಕ್ವಲ್ ಬರ್ತದೆ, ಆರ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಬರದ್ರಾ? ದ ಎಲಿಮೆಂಟ್ಸ್ A11, A22, A33 ಆರ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್. ಡಯಾಗನಲ್ ಎಲಿಮೆಂಟ್ಸ್ ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು. ಕರೆಕ್ಟಾ? 3 x 3 ತಾನೇ ಮಾಡೋದು. ಕರೆಕ್ಟಾ? ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಇದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ರೆ ಮಾತ್ರ ನಮಗೆ ಬರೋದು ಡಯಾಗನಲ್ ಎಲಿಮೆಂಟ್ಸ್, ಇಲ್ಲಾಂದ್ರೆ ಬರಲ್ಲ. ಕರೆಕ್ಟಾ? ಓಕೆ. ಎಷ್ಟನೇ ಟೈಪ್ ಈಗ? ನೆಕ್ಸ್ಟ್ ಟೈಪ್, ನೆಕ್ಸ್ಟ್ ನಂಬರ್ ಹಾಕಿ. ಹಾ ಹಾಕಿ. ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಮಾಡಿ. ಡಯಾಗನಲ್ ಮ್ಯಾಟ್ರಿಕ್ಸ್ ನೋಡಿ, ಡೆಫಿನಿಷನ್ ಹೇಳ್ತೀನಿ. ಎ ಮ್ಯಾಟ್ರಿಕ್ಸ್ a matrix in which all the non-diagonal elements are zero. Is called diagonal matrix. ಹೋದ್ರಿ? ಎಸ್. ಅಂಡರ್ಲೈನ್ ಮಾಡ್ಬೇಕಾಗಿರೋದು ನಾನ್ ಡಯಾಗನಲ್ ಎಲಿಮೆಂಟ್ಸ್. A matrix in which all the non-diagonal elements are zero is called diagonal elements. Example ಕೊಡು. Example ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಆರ್ಡರ್ ಹೇಳಿ. ಎಸ್, ಇಲ್ಲಿ ಇಮಿಡಿಯೇಟ್ಲಿ ಬರೆದು ಬಿಡಬೇಕು 3 x 3 ಅಂತ. ನೋಡಿ, ಈಗ ನಾನು ಡಯಾಗನಲ್ ಎಲಿಮೆಂಟ್ಸ್ ಮಾರ್ಕ್ ಮಾಡ್ತೀನಿ. ಓಕೆ, ದೀಸ್ ಆರ್ ಮೈ ಡಯಾಗನಲ್ ಎಲಿಮೆಂಟ್ಸ್. ಕರೆಕ್ಟಾ? ಆಯ್ತು, ಅವಾಗ ಬರೀಬಹುದು, ನೀವು ಬರೀಬಹುದು ಅವನ್ನ. ನೋಡಿ, A11 ಇದೆ, A22 ಇದೆ, A33 ಅಷ್ಟೇ ಕಾಣಿಸ್ತಾ ಇದೆ. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಮಿಕ್ಕವು. ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದ ಎಲಿಮೆಂಟ್ಸ್ ಏನು ಇಲ್ಲ, ಅವು 0 ಇರಬೇಕು. ಇಂಥ ಮ್ಯಾಟ್ರಿಕ್ಸ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್. ನಾನು ಒಂದು ಎಕ್ಸಾಂಪಲ್ ಬರೆದ್ರೆ ನೀವು ಒಂದೇ ಬರೀಬೇಕು ಅಂತಿಲ್ಲ. ನೀವು ತಿಳ್ಕೊಳ್ಳಿ ಫಸ್ಟ್ ಡೆಫಿನಿಷನ್. ಇಂಥವು ಎಷ್ಟು ಎಕ್ಸಾಂಪಲ್ ಆದ್ರೂ ಬರೀರಿ ನೀವು. ಓನ್ಲಿ ಡಯಾಗನಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇರಬೇಕು, ನಾನ್ ಡಯಾಗನಲ್ ಎಲಿಮೆಂಟ್ಸ್ ಚೆನ್ನಾಗಿರ್ಬೇಕು, 0 ಇರಬೇಕು. ದಟ್ ಈಸ್ ಕಾಲ್ಡ್ ಡಯಾಗನಲ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಇದು ಡಯಾಗನಲ್ ಮ್ಯಾಟ್ರಿಕ್ಸ್. ಇಲ್ಲಿ A11 2 ಇದೆ, A22 ಎಷ್ಟಿದೆ? 3 ಇದೆ. ಆಮೇಲೆ A33 ಎಷ್ಟಿದೆಯಪ್ಪ? 4 ಇದೆ. ಎಸ್, ಅದನ್ನ ನೀವು ಬರೀರಿ. ಇಟ್ ಈಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಬರೀಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ನಂಬರ್ ಹಾಕಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅದು ನಂಬರ್ ನೀವು ಹಾಕ್ಕೊಂತ ಹೋಗ್ರಿ, ಕಂಟಿನ್ಯೂ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ನೋಡಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಇಂಪಾರ್ಟೆಂಟ್. ಮತ್ತೆ ಕೇಳ್ತಾರೆ, ಬಹಳ ಸರಿ ಕೇಳಿದ್ರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಡಯಾಗನಲ್ ಮ್ಯಾಟ್ರಿಕ್ಸ್ is called a scalar matrix
ನೋಡಿ, a diagonal matrix is called a scalar matrix if its diagonal elements are equal. ನೋಡಿ, if its diagonal elements are equal. ಡೆಫಿನಿಷನ್ ಓದ್ರಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಬರ್ಕೊಳ್ಳಿ ಅಲ್ಲ. ಓನ್ಲಿ ಎರಡು ಲೈನ್ ಅಷ್ಟೇ ಡೆಫಿನಿಷನ್. ಆಯ್ತಾ? ನೋಡಿ, ಎಕ್ಸಾಂಪಲ್ಗೆ ಹೋಗ್ತೀನಿ. ಇಲ್ಲಿ ಯಾವ ಮ್ಯಾಟ್ರಿಕ್ಸ್ ಹೇಳ್ರಿ? ಇದು ಡಯಾಗನಲ್ ಮ್ಯಾಟ್ರಿಕ್ಸ್. ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್. ಬಿ ಈಕ್ವಲ್ಸ್, ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಆರ್ಡರ್ ಹೇಳಿ. ಓಕೆ, ನೋಡಿ ಡಯಾಗನಲ್ ಎಲಿಮೆಂಟ್ಸ್ ಮಾರ್ಕ್ ಮಾಡಿ. ಹಾ, ನೋಡಿ ಈಗ ನೋಡೋಣ. ಇಷ್ಟೇ ಬರೀ ಸಾಕು. ನೋಡಿ, ಇದು ಯಾವ ಮ್ಯಾಟ್ರಿಕ್ಸ್, ಯಾವ ಟೈಪ್ ಇದು ಅಂತ ಕೇಳೋಣ. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಯಾಕೆ ಆಗುತ್ತಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿದೆ ಹೇಳಿ ಇಲ್ಲಿ? ಸೇಮ್ ಇದೆ ಅಥವಾ ಈಕ್ವಲ್ ಇದೆ. ಎಸ್, ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ನೋಡ್ರಿ, ಡಯಾಗನಲ್ ಮ್ಯಾಟ್ರಿಕ್ಸ್ಗೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಡಿಫ್ರೆನ್ಸ್ ಏನಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಏನಾರು ಇರ್ಬೋದು, ಬಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಸೇಮ್. ಸೇಮ್ ಇರಬೇಕು. ಓಕೆನಾ? ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ. ಹಂಗೆ ಇನ್ನೊಂದು ಎಕ್ಸಾಂಪಲ್ ನೀವು ಬರೀಬೇಕು, ಬೇಕಾದಂಗೆ ಬರೀಬೋದು. -1 0 0 ನೋಡಿ ಬರೀತೀನಿ ಇನ್ನೊಂದು. ಆರ್ಡರ್ ಹೇಳಿ. ನೋಡಿ, ಎಲಿಮೆಂಟ್ಸ್ ದೂರ ಬರೀಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೇಕು ಎಲಿಮೆಂಟ್ಸ್ ಮಧ್ಯ. ಓಕೆ, ನೋಡಿ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಯಾರು ಹೇಳಿದ್ದಾಗಿತ್ತು ಅಂತ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಯಾರು ಹೇಳಿ? ಎಲ್ಲರೂ ಹೇಳ್ತಾ ಇದ್ದೀರಾ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲ, ಇದು ಡಯಾಗನಲ್ ಮ್ಯಾಟ್ರಿಕ್ಸ್. ಇದು ನೋಡ್ರಿ, ಈಕ್ವಲ್ ಅಂತ ಹೇಳಿದೆ ನಾನು ಇಲ್ಲಿ. 2 ಇಸ್ ನಾಟ್ ಈಕ್ವಲ್ ಟು -2. ಅಬ್ಸರ್ವ್ ಮಾಡ್ಬೇಕು. ಇದು ಅಲ್ಲ, ಇದು ಡಯಾಗನಲ್ ಅಷ್ಟೇ ಆಗೋದು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗೋದಿಲ್ಲ ಇದು. ಗೊತ್ತಾಯ್ತಾ? ಅದೇ ಈಕ್ವಲ್ ಆಗುತ್ತೆ ಇದು. ನೋಡ್ರಿ ಈಗ. ಮತ್ತೆ ಅದಕ್ಕೆ ಹೇಳಿದ್ದು ನಿಮ್ಗೆ, ಡಯಾಗನಲ್ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು ಅಂದ್ರೆ ಅವು ಸಮ ಇರ್ಬೇಕು. ಇಲ್ಲಿ ಏನ್ ಎಲಿಮೆಂಟ್ ಇರ್ತದೆ ಅದೇ ಇರ್ಬೇಕು. 2 x 2 ಇದು ಆರ್ಡರ್. ಕರೆಕ್ಟಾ? ಗೊತ್ತಾಗ್ತಿದೆ ಈಗ ಡಯಾಗನಲ್ಗೂ ಮತ್ತು ಸ್ಕೇಲಾರ್ಗೂ ಡಿಫ್ರೆನ್ಸ್. ಇನ್ನೊಂದು ಎಕ್ಸಾಂಪಲ್ ಬರೀ ಅಂತಾರೆ. ಲೆಟ್ ಮಿ ರೈಟ್ ಅನದರ್ ಎಕ್ಸಾಂಪಲ್. ನೀವು ಹೇಳ್ಬೇಕು ಈಗ, ಎಲ್ಲರೂ ಒಟ್ಟಿಗೆ ಹೇಳ್ಬಿಡ್ರಿ. ಓಕೆ, ಜಿ ಅಂತ ಬರೆಯೋಣ. -6 0 0 0 -6 0 0 ಈಗ ನೋಡಿ ಹೇಳ್ಬಿಡಿ, ಬರ್ಕೊಳ್ಳಿ. ಬರ್ದು ಕೆಳಗಡೆ ಯಾವ ಮ್ಯಾಟ್ರಿಕ್ಸ್ ಅಂತ ಬರೀಬೇಕು ಇದು. ಒಂದ್ ನಿಮಿಷ, ಆರ್ಡರ್ ಬರ್ಬಿಡ್ತೀನಿ. 3 x 3 ಹೌದಾ? ನೋಡಿ ಈಗ -6 ಇದು -6 ಇದು +6 ಇದೆ. ಬಟ್ ಇಲ್ಲೆಲ್ಲ ಈಕ್ವಲ್ ಇರ್ಬೇಕು ಅಂತ ಹೇಳ್ತೀವಿ, ಬಟ್ ಯಾವ ಈಕ್ವಲ್ ಇಲ್ಲ. ಅಂದ್ರೆ ಇದು ಬರೀ ಡಯಾಗನಲ್ ಮ್ಯಾಟ್ರಿಕ್ಸ್ ಅಷ್ಟೇ. ಇದು ಡಿಎಂ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ನಾಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹೌದಾ? ರೈಟ್, ಬರೀಬೇಕು ನೀವು. ಇಟ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಅಥವಾ ಇಟ್ ಇಸ್ ನಾಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹೆಂಗ್ ಬರೀರಿ ಕೆಳಗಡೆ, ಅದು ಬರ್ದಿಲ್ಲ ನಾನು. ಆಯ್ತಾ? ನೆಕ್ಸ್ಟ್ ಟೈಪಿಗೆ ಹೋಗೋಣ. ನಂಬರ್ ಹಾಕಿ, ಇಂಪಾರ್ಟೆಂಟ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಇದೆ ಟೈಪ್, ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತಾನೆ ಅಂತಾರೆ. ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಇದೆ. ಯಾವ್ದಿದೆ ಟೈಪ್? ಯಾವ ಟೈಪ್ ಇದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ಓಕೆ. A square matrix in which all the
all the diagonal elements are 1 ನೋಡ್ಕೊಂತ ಇದೀರಾ? ಇನ್ನು ಇದೆ, ಕಂಟಿನ್ಯೂ ಮಾಡ್ತೀನಿ. ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಅದರಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಕರೆಕ್ಟ್ 1 ಇರಬೇಕು. ಅಂಡ್ ಅದರ್ ಎಲಿಮೆಂಟ್ಸ್ ಆರ್ 0. ನೋಡಿ, ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಏನಂದ್ರೆ, ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ 1 ಅಂಡ್ ಅದರ್ ಎಲಿಮೆಂಟ್ಸ್ ಆರ್ 0. ಓಕೆ, ಎಕ್ಸಾಂಪಲ್ ಬರೀಣ. ಎಕ್ಸಾಂಪಲ್ ಅಂದ್ರೆ ನೋಡಿ, ಸ್ಟ್ಯಾಂಡರ್ಡ್ ಅದು. ಆರ್ಡರ್ ನೋಡೋಣ. 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್. ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಮಾರ್ಕ್ ಮಾಡ್ತೀನಿ. ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ ಎಷ್ಟಿದೆ? 1. ಇಟ್ ಈಸ್ ಈಕ್ವಲ್ ಟು 1. ಆಲ್ ಅದರ್ ಎಲಿಮೆಂಟ್ಸ್ ಆರ್ 0. ಅಬ್ಸರ್ವ್ ಮಾಡ್ಬೇಕು ನೀವು. ಎಲಿಮೆಂಟ್ಸ್ ಸುಮ್ಮನೆ ಬರ್ಕೋಬೇಡ್ರಿ. ನೋಡ್ರಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಇರೋದ್ರಿಂದ ಇದಕ್ಕೆ ನಾನು ಐ ಅಂತ ಬರೀತೀನಿ. ಅದಕ್ಕೆ ಸಿಂಬಲ್ ಐ ಅಂತ ಬೇರೆ ಬರೀಬಹುದು. ನೀವು ಎ ಬಿ ಸಿ ಡಿ ಅಂತ ಬರೀಬಹುದು. ಪರ್ಟಿಕ್ಯುಲರ್ಲಿ ಐ ಅಂತ ಬರೀತೀನಿ. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಎಸ್ ಆಗುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತಾ? ಎಸ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಮಗೆ. ನೋಡಿ, ಆರ್ಡರ್ ಹೇಳಿ. ಓಕೆ, ಇದು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆನಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ ಹೇಳ್ತೀವಿ. ಅಂದ್ರೆ 2 rows 2 columns ಅಂತ. ಹಿಂದೆ ಬರ್ದಿದ್ದೆ ನೋಡಿ ಎಕ್ಸಾಂಪಲ್. ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅದು. ಇನ್ನೊಂದು ಎಕ್ಸಾಂಪಲ್ ತಗೋಣ. ಹಂಗೆ ಕಂಟಿನ್ಯೂ ಮಾಡಿ. ನೀವು ಹೇಳ್ಬೇಕೀಗ. ನೋಡಿ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಷ್ಟೇ. ಆಮೇಲೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಗಮನ ಕೊಡಬೇಕು. ಇದು ಬರೀರಿ ಕೆಳಗೆ. ಇಟ್ ಈಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ನೀವು ಹೇಳ್ಬೇಕು ಈಗ. ನೆಕ್ಸ್ಟ್ ಬರೆದ ಮೇಲೆ ಹೇಳ್ರಿ. ಓಕೆ, ಹೆಸರು ಕೊಟ್ಟಿನಿ. ಏನೋ ಒಂದು ಬಿ ಅಂತ ಕೊಡ್ತೀನಿ. ಆಯ್ತು. ಹಾ, ಯಾರು ಹೇಳಿದ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ? ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ನೀವು ಡೆಫಿನಿಷನ್ ಸರಿಯಾಗಿ ನೋಡ್ಲಿಲ್ಲ. ಡಯಾಗನಲ್ ಎಲಿಮೆಂಟ್ಸ್ ಒನ್ ಅಷ್ಟೇ ಇರಬೇಕು. ಇದು -1 ನಾನು ಬರ್ದಿರೋದು. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ಇದು ಏನಾಗುತ್ತೆ ಗೊತ್ತಾ? ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಆಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ನು ಆಗುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ನು ಆಗ್ತದೆ. ಬಟ್ ಇದು ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ಸರಿನಾ? -1 ಇದೆಯಲ್ಲ ಡಯಾಗನಲ್ ಎಲಿಮೆಂಟ್ಸ್, ಅದಾಗಲ್ಲ ಅದು. ಓಕೆ, ನೀವು ಬರ್ಕೋಬೇಕು. ನೀವೇ ಅದಕ್ಕೆ ಹೇಳಿದ್ದು. ನೀವು ನೋಡಿ, ನೀವು ರೈಟ್ ಯುವರ್ ಓನ್ ಎಕ್ಸಾಂಪಲ್ಸ್. ಅವಾಗ ನೀವು ತೀರ್ಮಾನ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಈ ಎಕ್ಸಾಂಪಲ್ ಬರೆಯೋಣ. 2x2 ಇಸ್ ಇಟ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ನಾಟ್ ಅಂತ ಕೇಳಿದ್ರೆ, ಇಟ್ ಈಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆನಾ? ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬಹುದು, ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಲ್ಲ. ಐಡೆಂಟಿಟಿ ಅಂತ ವರ್ಡೇ ಹೇಳುತ್ತೆ 1 ಇರಬೇಕು ಡಯಾಗನಲ್ ಎಲಿಮೆಂಟ್. ಓಕೆನಾ? ನೆಕ್ಸ್ಟ್ ಟೈಪ್ ಹೋಗೋಣ. 0 ಮ್ಯಾಟ್ರಿಕ್ಸ್. ಓಕೆ, 0 ಮ್ಯಾಟ್ರಿಕ್ಸ್. ಓಕೆ, ಆರ್ ನಲ್ ಮ್ಯಾಟ್ರಿಕ್ಸ್. ನೋಡಿ, ಎಕ್ಸಾಂಪಲ್ ಬರೆಯೋದಕ್ಕಿಂತ ಮುಂಚೆ ಇದಕ್ಕೆ ಡೆಫಿನಿಷನ್. ಎ ಮ್ಯಾಟ್ರಿಕ್ಸ್ in which all the elements are 0. A matrix in which all the elements are 0 is called 0 matrix. ಬರ್ಕೊಂಡ್ರಾ? ಬರ್ತಾ ಇದ್ದೀರಾ? ನೋಡಿ, ಸ್ವಲ್ಪ ಟೈಪ್ಸ್ ನೋಡ್ಕೊಂತ ಹೋಗ್ಬೇಕು ನೀವು. ಹೋದ್ರಿ ಒಬ್ರು ಟೈಪ್ಸ್ ಅಷ್ಟೇ ಓದ್ರಿ ಸಾಕು. ಡೆಫಿನಿಷನ್ ಬೇಡ, ಟೈಪ್ಸ್ ಅಷ್ಟೇ ಓದಿ. ಹಾ,
ಹಾ 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 ಓಕೆ, ಇನ್ನೊಂದು ತಗೋಣ. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. rectangular matrix. A matrix in which number of rows and columns are not equal. ನೋಡಿ ಹೋದ್ರಿ, is called yes, rectangular matrix. ಇದು ಒಂದು ಟೈಪ್ ಸೇರಿಸ್ಕೋಬೇಕು ನಿಮ್ಮ ಟೈಪ್ಗೆ. ಎಕ್ಸಾಂಪಲ್ ಬರೀಣ ಇದಕ್ಕೆ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ಗೆ. ನೋಡಿ ಇಲ್ಲಿ ಇದನ್ನ ಅಬ್ಸರ್ವ್ ಮಾಡೋಣ. ಆಗ್ಲೇ ನಾವು ಒಂದು ಬರ್ದಿದ್ವಿ ಅನ್ಸುತ್ತೆ, ಇರಲಿ. ನೋಡಿ ಕಾಲಮ್ಸ್ ಎಷ್ಟಿದೆ, ರೋಸ್ ಎಷ್ಟಿದೆ? 2 rows. ಓಕೆ ನೋಡಿ, ಅಂದ್ರೆ 2 ನಾಟ್ ಈಕ್ವಲ್ ಟು 3. ಹೌದಾ? ರೋಸ್ ಕಾಲಮ್ಸ್ ಬೇರೆ ಬೇರೆ ಇದೆ. ನಂಬರ್ ಆಫ್ ರೋಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಸಚ್ ಮ್ಯಾಟ್ರಿಕ್ಸಸ್ ಆರ್ ಕಾಲ್ಡ್ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸಸ್. ಇದನ್ನ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಬರ್ದ್ರಾ? ಇದಕ್ಕೆ ಡಯಾಗನಲ್ ಎಲಿಮೆಂಟ್ಸ್ ಬರ್ತಾವ? ಬರಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಷ್ಟೇ ಬರೋದು. ಓಕೆನಾ? ಒಂದು ಎಕ್ಸಾಂಪಲ್ ಬರ್ಕೊಡ್ರಿ ಹೇಳ್ತೀನಿ. ಎಕ್ಸಾಂಪಲ್ 1. construct a 2 cross 2 matrix. Construct a 2 cross 2 matrix A equals Aij whose elements are Aij is equal to I plus j whole square by 2. ಹೋದ್ರಿ? ಹಾ, whose WHYC whose elements are I plus j. ನೋಡಿ ಹೇಳ್ತಾ ಇದ್ದೀನಿ, ಹೋಲ್ ಸ್ಕ್ವೇರ್ I plus j whole square divided by 2. ಆಯ್ತಾ? ಸೆಕೆಂಡ್ ಅದರಲ್ಲಿ Aij is equal to I divided by j. ಮೂರನೇದು Aij is equal to I plus 2j whole square divided by 2. ಎಷ್ಟು ಕೊಟ್ಟಿದ್ದೀನಿ ಪಾಯಿಂಟ್ಸ್ ಅದರಲ್ಲಿ? ಹಾ, ಮೂರು ಎಲಿಮೆಂಟ್ಸ್ ಕೊಟ್ಟಿದ್ದೀನಿ ನೋಡ್ಕೊ. ಸರಿನಾ? ಇನ್ನೊಂದ್ಸರಿ ನೋಡಿ. ಫಸ್ಟ್ ಒನ್ Aij is equal to I plus j whole square by 2 ಇದೆ, ಒಂದೊಂದೇ ಮಾಡಬೇಕು. ಸೆಕೆಂಡ್ Iij is equal to I by j ಇದೆ. ಥರ್ಡ್ Aij is equal to I plus 2j whole square by 2. ಓಕೆ, ಮ್ಯಾಟ್ರಿಕ್ಸ್ ಬರಿಬೇಕು ನೀವು. ಫಸ್ಟ್ ಒನ್ ನೋಡೋಣ. ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ ಅವರು? ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ? 2 cross 2 ಅಂದ್ರೆ 2 rows 2 ಕಾಲಮ್ಸ್ ಇರಬೇಕು. ಹಾ, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಹೆಂಗ್ ಬರೀತೀರಿ? A11. ಓಕೆನಾ? A12 ಬರೀತೀರಿ, A21 ಬರೀಬೇಕು, A22 ಬರೀ. ಓಕೆ. ಹಾ, ಇದನ್ನಷ್ಟು ಕಂಡುಹಿಡಿಬೇಕು ನೀವೀಗ. ಈ ಎಲಿಮೆಂಟ್ ಏನೇನ್ ಬರ್ತೈತೆ ನೋಡೋಣ. ಫಸ್ಟ್ ಎಕ್ಸಾಂಪಲ್ ತಗೊಂತೀನಿ ನೋಡಿ. Aij ಏನ್ ಕೊಟ್ಟಿದ್ದಾರೆ? Aij ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. I plus j ಬರ್ಕೊಂತ ಇದೀರಾ? ಇದು ಬರ್ಕೊಳ್ಳಿ. I plus j whole square ಬಟ್. ಓಕೆ, ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗಿ ಆಮೇಲೆ ಬರ್ತೀನಿ. Aij is equal to I plus j whole square by 2 ಇದೆ. ಇಲ್ಲೇ ಮಾಡ್ಬಿಡೋಣ. A11 ಸಬ್ಸ್ಟಿಟ್ಯೂಟ್ ಮಾಡಿ. ಅಂದ್ರೆ I ಪ್ಲೇಸ್ ಅಲ್ಲಿ 1, j ಪ್ಲೇಸ್ ಅಲ್ಲಿ 1 ಬರ್ಬೇಕು. ಓಕೆ, 1 plus 1 whole square by 2 ಆಯ್ತು. ಅಲ್ಲಿಗೆ 1 plus 1 ಅಂದ್ರೆ ನೋಡ್ಕೊಡ್ರಿ ಫಸ್ಟ್. 2 ಸ್ಕ್ವೇರ್ ಆಯ್ತು, 2 ಸ್ಕ್ವೇರ್ by 2 ಆಯ್ತು. ಎಸ್. ಅಲ್ಲಿಗೆ ನಿಮಗೆ 4 by 2, ಅಲ್ಲಿಗೆ ಎಷ್ಟಾಯ್ತು ಅದು? 2. ಕರೆಕ್ಟಾ? ಹಾ, 2 ಆಯ್ತು. ನೆಕ್ಸ್ಟ್ A12.
ಯಾವ್ದಾರು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡೋಣ A12 ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನಾನೀಗ. I ಅಂದ್ರೆ 1 ನೋಡ್ಕೊಳ್ರಿ, ಪ್ಲಸ್ J ಅಂದ್ರೆ 2 ಡಿವೈಡೆಡ್ ಬೈ 2. ಕರೆಕ್ಟಾ? ಕರೆಕ್ಟ್ ಇದೆಯಾ? 1 ಪ್ಲಸ್ 2 ಅಂದ್ರೆ ಏನಾಯ್ತು? 3 ಆಯ್ತು. 3 ಸ್ಕ್ವೇರ್ ಬೈ 2 ಆಯ್ತು. 3 ಸ್ಕ್ವೇರ್ ಅಂದ್ರೆ ಸಾರಿ 9 ಆಯ್ತು. 3 ಸ್ಕ್ವೇರ್ ಅಂದ್ರೆ 9 ಬೈ 2 ಆಯ್ತು. ಓಕೆನಾ? A12 ಇದು. ನೆಕ್ಸ್ಟ್ ಬರೋಣ. A22 2 ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯ್ತು. ಅಲ್ಲಿಗೆ 2 ಪ್ಲಸ್ 2 4 ಆಯ್ತು. 4 ಸ್ಕ್ವೇರ್ ಬೈ 2 ಆಯ್ತು. 4 ಸ್ಕ್ವೇರ್ ಅಂದ್ರೆ 16 ಆಯ್ತು. 16 ಬೈ 2 ಆಯ್ತು. 16 ಬೈ 2 ಅಂದ್ರೆ 8 ಆಯ್ತು. ಕರೆಕ್ಟಾ? A21 ಮಾಡ್ಲಿಲ್ಲ ಅನ್ಸುತ್ತೆ ನಾವಲ್ಲ. A21 ಮಾಡೋಣ. A21 ಮಾಡೋಣ. 2 ಪ್ಲಸ್ 1 2 ಬೈ 2 3 ಸ್ಕ್ವೇರ್ ಬೈ 2 3 ಸ್ಕ್ವೇರ್ ಅಂದ್ರೆ 9. 9 ಬೈ 2. ನೋಡಿ ಎಲಿಮೆಂಟ್ಸ್ ಇನ್ನೊಂದ್ಸರಿ ನೋಡ್ಕೊಂಬಿಡೋಣ ಏನೇನ್ ಮಾಡಿದೀವಿ ನಾವು. A11 2 ಬಂತಾ? A12 ಎಷ್ಟು ಬಂದತ್ತೆ? 9 ಬೈ 2 ಬಂತಾ? ಆಮೇಲೆ ನೆಕ್ಸ್ಟ್ ಇದು 8 ಬರುತ್ತೆ. ನೆಕ್ಸ್ಟ್ A21 ಎಷ್ಟು? ಹಾ ಮ್ಯಾಟ್ರಿಕ್ಸ್ ಬರೀರಿ. ಮ್ಯಾಟ್ರಿಕ್ಸ್ ಬರೀರಿ ಹಾಗಾದ್ರೆ. ಓಕೆ, ಮ್ಯಾಟ್ರಿಕ್ಸ್ ಬರೆಯೋಣ ಈಗ. ನಮ್ಮ ಮ್ಯಾಟ್ರಿಕ್ಸ್ ಯಾವ್ದಿತ್ತು? A11 A12 A2 ಇದೈತ್ ನಿಮ್ಮ ಹತ್ರ ನೋಡ್ಕೊಳ್ರಿ. ಓಕೆ, A11 ಅಂದ್ರೆ ಕಂಡಿಡಿದ್ರಲ್ಲ ನೀವು, ಎಷ್ಟು ಬಂತು? A11 2 ಬಂತಾ? ಓಕೆ, A12 ನೋಡಿ ಎಷ್ಟು ಬಂದಿತ್ತು? 9 ಬೈ 2. ಆಮೇಲೆ A21 ಎಷ್ಟು ಬಂದಿತ್ತು? ಅದು 9 ಬೈ 2. ಸೆಕೆಂಡ್ ರೋಗ್ ಬರ್ರಿ. A22 ಎಷ್ಟು ಬಂದಿತ್ತು? ಕರೆಕ್ಟ್ ಅಲ್ಲ? ಇದು ನಿಮ್ಮ ಮ್ಯಾಟ್ರಿಕ್ಸ್. ದಿಸ್ ಇಸ್ ಯುವರ್ ಮ್ಯಾಟ್ರಿಕ್ಸ್ 2 ಕ್ರಾಸ್ 2. ಸರಿನಾ? ಒಂದೇದು 2 9 ಬೈ 2 9 ಬೈ 2 8 2 ಕ್ರಾಸ್ 2 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎರಡನೇ ತಗೊಳ್ರಿ. ಎರಡನೇದು ಏನೈತೆ ನೋಡೋಣ. ನೋಡಿ ಇಲ್ಲಿದೆ. AIJ ಇಸ್ ಈಕ್ವಲ್ ಟು ಏನಂತ ಐ ಬೈ ಜೆ ಅಂತಿದೆ. ಇನ್ನೊಂದ್ಸರಿ ಬರೀತೀನಿ. AIJ ಇಸ್ ಈಕ್ವಲ್ ಟು ವಾಟ್? ಐ ಬೈ ಜೆ. ಓಕೆ. A11 ಅಂದ್ರೆ 1 ಬೈ 1. 1 ಬೈ 1 ಅಂದ್ರೆ ಏನು? 1. 1 ಬೈ 1 ಅಂದ್ರೆ 1 ಆಯ್ತಲ್ಲ. A12 A12 ನೋಡ್ಕೊಳ್ಳಿ. ಐ ಅಂದ್ರೆ 1, ಜೆ ಅಂದ್ರೆ 2. ಅಂದ್ರೆ ನ್ಯೂಮರೇಟರ್ ಈಸ್ 1 ಐ ಡಿವೈಡೆಡ್ ಬೈ ಜೆ ಅಂದ್ರೆ 2 1 ಬೈ 2. ನೀವೇನಾದ್ರು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಬರೆದ್ರೆ ನಡೀತದೆ. A22 ಏನಾಗುತ್ತೆ ನೋಡಿ. ಅಬ್ಸರ್ವ್ ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. 2 ಬೈ 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. 2 ಒನ್ಸ್ 2 ಒನ್ಸ್ ಕ್ಯಾನ್ಸಲ್ ಮಾಡಿದ್ರೆ. ನೆಕ್ಸ್ಟ್ A21 ಮಾಡೋಣ. ಫಸ್ಟ್ A21 ಮಾಡ್ಬೇಕಾಯ್ತು. ಇರ್ಲಿ. A21 ಅಂದ್ರೆ 2 ಡಿವೈಡೆಡ್ ಬೈ 1. ಹೌದಾ? ಕರೆಕ್ಟಾ? 2 ಬೈ 1 ಅಂದ್ರೆ ಮತ್ತೆ 2 ನೇ ಆಗ್ತದೆ ಅದು. ಓಕೆ, ಮ್ಯಾಟ್ರಿಕ್ಸ್ ಬರೆಯೋಣ ನೆಕ್ಸ್ಟ್. ಹಾಗಾದ್ರೆ ಮ್ಯಾಟ್ರಿಕ್ಸ್ ನಮ್ದು ಏನಾಯ್ತು ನೋಡೋಣ ಎರಡನೇ ಎಕ್ಸಾಂಪಲ್ಗೆ. ಬರೀರಿ. ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ A11 1. ಇದು 1 ಬೈ 2 ಆಗಿತ್ತು. ಆಮೇಲೆ ನೆಕ್ಸ್ಟ್ ಏನಾಯ್ತು ನೋಡಿ, ಇದು 2 ಆಯ್ತು. ಇದೇನಾಯ್ತು? 1 ಆಯ್ತು. ಕರೆಕ್ಟಾ? ಸರಿನಾ? ಸರಿ ಇದೆಯಾ? ಹಲೋ, ನೋಡಿ ಎರಡನೇ ಮ್ಯಾಟ್ರಿಕ್ಸ್ ಏನಾಯ್ತು? ಒನ್ ಆಫ್ 2 1. ಓಕೆನಾ? ನೋಡಿ ಇದು ಮೈಕ್ ಮ್ಯೂಟ್ ಆಗಿದೆ. ಹಲೋ,
ಕೇಳಿಸ್ತಾ ಇದೆಯಾ? ನೋಡಿ ಆ ಮ್ಯಾಟ್ರಿಕ್ಸ್ ಎಷ್ಟಾಯ್ತು ಮ್ಯಾಟ್ರಿಕ್ಸ್ ಅದು ಒಂದ್ಸರಿ ನೋಡ್ಬಿಡೋಣ. ಎ ಇಸ್ ಈಕ್ವಲ್ ಟು 1/2 2 1 ಕರೆಕ್ಟಾ? ಕರೆಕ್ಟ್ ಇದೆಯಾ? ನೋಡಿ ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಅಂದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ವಿ ನಾವು? ಮೂರನೇ ಎಲಿಮೆಂಟ್ ಏನ್ ಕೊಟ್ಟಿದ್ರು ಅಂದ್ರೆ ಎ ಐ ಜೆ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕರೆಕ್ಟಾ? ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸರಿ ಇದೆಯಾ? A11 ಕ್ಯಾಲ್ಕುಲೇಟ್ ಮಾಡಿ ಹೇಳಿ. A11 ಎಷ್ಟು ಬರುತ್ತೆ? ಅಷ್ಟೇ ಮಾಡೋಣ, ನೋಡೋಣ. ಓಕೆ, 1 ಪ್ಲಸ್ 2 ಇಂಟು 1 ಅದು ಓಕೆ. ನೋಡ್ರಿ ಫಲ ಮಾಡಿ ನೋಡ್ರಿ ಒಂದು ನಿಮಿಷ. ಸರಿ ಇದೆಯಾ? ಅಲ್ಲಿಗೆ ಏನಾಯ್ತು, ಇದು ಎಷ್ಟಾಯ್ತು? 1 ಪ್ಲಸ್ 2 ಆಯ್ತು ಕರೆಕ್ಟಾ? ಒಳಗಡೆ ಇರೋದು 1 ಪ್ಲಸ್ 2 ಆಯ್ತು. ಅಲ್ಲಿಗೆ 1 ಪ್ಲಸ್ 2 ಅಂದ್ರೆ ಎಷ್ಟಾಗ್ತದೆ? ಅದು 3 ಆಯ್ತು. 3 ಸ್ಕ್ವೇರ್ ಬೈ 2. ಸೊ ಅಲ್ಲಿಗೆ ಓವರ್ ಆಲ್ ನನಗೆ ಆನ್ಸರ್ ಏನದು? ಓಕೆ, 9/2 ಗೊತ್ತಾಗ್ತಿದೆಯಾ? ಎಲಿಮೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ A12 ಮಾಡೋಣ. 1 ಪ್ಲಸ್ 2 ಇಂಟು 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಅಲ್ಲಿ ನೋಡಿ 1 ಪ್ಲಸ್ 4 ಆಗ್ತದೆ. 1 ಪ್ಲಸ್ 4 ಅಂದ್ರೆ 5 ಆಯ್ತು. 5 ಸ್ಕ್ವೇರ್ ಬೈ 2 ಆಯ್ತು. ಸೊ 5 ಸ್ಕ್ವೇರ್ ಬೈ 2 ಅಂತಂದ್ರೆ 5 ಸ್ಕ್ವೇರ್ ಅಂದ್ರೆ ಎಷ್ಟು? 20. ಓಕೆ, 25/2. ಬರ್ಕೊಳ್ಳಿ, 25/2 ಸರಿ ಆಯ್ತಾ? ನೆಕ್ಸ್ಟ್ A21ಗೆ ಹೋಗೋಣ. ಇಲ್ಲೇ ಮಾಡ್ಬಿಡೋಣ. A21 2 ಪ್ಲಸ್ 2 ಇಂಟು 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಲ್ಲಿಗೆ 2 ಪ್ಲಸ್ 2 1 2 2 ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯ್ತು. ಅಲ್ಲಿಗೆ ಎಷ್ಟಾಯ್ತು? ಅದು 4 ಸ್ಕ್ವೇರ್ ಬೈ 2 ಆಯ್ತು. ಅಲ್ಲಿಗೆ 16/2 ಅಂದ್ರೆ ಎಷ್ಟಾಯ್ತು? ಅದು 8 ಆಯ್ತು. ಸರಿ ಇದೆಯಾ? 2 1 2 8 ಸೊ 8 ಆಯ್ತು. ಓಕೆ, ಇನ್ನೊಂದು ಎಲಿಮೆಂಟ್ ಇದೆ A22. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬರ್ಬೇಕಲ್ಲ, A22 ಬರ್ಬೇಕು. ಏನಿದೆ ಅದು? 2 ಪ್ಲಸ್ 2 ಇಂಟು 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಯ್ತು. 2 ಪ್ಲಸ್ 2 ಟು ದ 4 2 ಪ್ಲಸ್ 4 ಹೋಲ್ ಸ್ಕ್ವೇರ್ ಬೈ 2. ಅಲ್ಲಿಗೆ ನೋಡಿ ಸರಿಯಾಗಿ ಮಾಡ್ಬೇಕು ಇದನ್ನ. 6 ಇದೆ, 6 ಸ್ಕ್ವೇರ್ ಅಂತ ಬರುತ್ತೆ. 6 ಸ್ಕ್ವೇರ್ ಅಂದ್ರೆ 6 ಇಂಟು 6 36. ಓಕೆ, 18 ಆಯ್ತು. ಓಕೆ, ನೋಡಿ ಇಷ್ಟೇ ಬರೆದು ಬಿಡಬಾರ್ದು, ಲಾಸ್ಟ್ ನಮ್ಮ ಮ್ಯಾಟ್ರಿಕ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ನಮ್ಮ ಮ್ಯಾಟ್ರಿಕ್ಸ್ ಏನು ಬಂತು? 2x2 ನೋಡ್ಕೊಳ್ಳಿ, ಬರ್ದಿಲ್ಲ ನಾನೇನು. ಓಕೆನಾ? 2x2. ಸೊ ನಾವು ಏನೇನು ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಿದ್ವಿ ಈಗ? 9/2, 25/2, 8, 18. ಇದು ನಿಮಗೆ 2x2 ಮ್ಯಾಟ್ರಿಕ್ಸ್. ಸರಿನಾ? ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ರಿ. ಹೇಳ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್, ನೋಡಿ ನಾ ಕೇಳಿದರಷ್ಟೇ ಆನ್ಸರ್ ಹೇಳ್ರಿ, ಫಸ್ಟ್ ಬರ್ಕೊಂಬಿಡ್ರಿ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, what are the possible orders it can have? Question mark. If a matrix has 24 elements, what are the possible orders it can have? ಆನ್ಸರ್ ಯಾರು ಹೇಳ್ಬಾರ್ದು, ನಾನು ಕೇಳ್ತೀನಿ. ಕ್ವಶನ್ ಫಸ್ಟ್ ನೋಡ್ಕೊಳ್ರಿ. 24 ಎಲಿಮೆಂಟ್ಸ್ ಇದೆ ಮ್ಯಾಟ್ರಿಕ್ಸ್ ಅಲ್ಲಿ.
ಆಯ್ತಾ ಆಯ್ತಾ ಬರ್ಕಿ ಆನ್ಸರ್ ಮಾಡಿ ನೋಡಿ. ಟೋಟಲ್ ಎಲಿಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಟೋಟಲ್ ಎಲಿಮೆಂಟ್ಸ್ 24. ಹಾಗಾದ್ರೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 24 ಎಲಿಮೆಂಟ್ಸ್ ಇದ್ರೆ ಪಾಸಿಬಲ್ ಆರ್ಡರ್ಸ್, ಆ ಮ್ಯಾಟ್ರಿಕ್ಸ್ ಏನೇನೆಲ್ಲ ಆರ್ಡರ್ಸ್ ಇರ್ಬೋದು ಅಂತ ಈಗ ಸಾನಿಯಾರ್ ಹೇಳ್ತಾರೆ. ಹೇಳಿ. 24 ಇದೆ ಎಲಿಮೆಂಟ್ಸ್ ಟೋಟಲ್. ಭೂಮಿಕಾ, ಧನುಶ್ರೀ, ಬರೀರಿ 3x8. ಆಮೇಲೆ ಓಕೆ 8 ರೋ 3 ಕಾಲಮ್ಸ್ ಇರ್ಬೋದು. ಓಕೆ 6x4 ಅಂತ ಬರೆಯೋಣ. 4x6. ಆಮೇಲೆ 12 24 ಇರ್ಬೋದು. ಆಮೇಲೆ 12. ಎಸ್ 2x12. ಆಮೇಲೆ ಇಷ್ಟೇ ಇಲ್ಲ, ಇನ್ನೂ ಇದೆ. 24x1, 1x24. ಇದು ಕಾಲಮ್ ಮ್ಯಾಟ್ರಿಕ್ಸ್. 24x1, 1x24 ರೋ ಮ್ಯಾಟ್ರಿಕ್ಸ್. ನೋಡಿ ಇಷ್ಟು ಪಾಸಿಬಿಲಿಟಿ ಇದೆ. 1 2 3 4 5 6 7 8. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 elements, if a matrix has 18 elements, what are the possible orders it can have? ಓದ್ರಿ. ಕ್ವಶನ್ ಓದ್ರಿ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್, ಕೇಳ್ತಾ ಇದೆಯಾ, 18 elements, what are the possible orders it can have? ಆನ್ಸರ್ ಬರೀ ಹೇಳಿ. ಹಾ 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 ಓಕೆ. ಎಸ್ ಎಸ್ ಓಕೆ. ಇಷ್ಟು ಆರ್ಡರ್ ಪಾಸಿಬಿಲಿಟಿ ಇದೆ ಆ ಮ್ಯಾಟ್ರಿಕ್ಸ್ಗೆ 18 ಎಲಿಮೆಂಟ್ಸ್ ಇದ್ರೆ. ಗೀತಾಂಜಲಿ ಯಾರಿದಾರ? ಮಿಕ್ಕವ್ರು ಯಾಕೆ ಸುಮ್ಮನಾಗಿದ್ದೀರಲ್ಲ? ಒಬ್ರು ಮಾತ್ರ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿದಾರೆ, ಮಿಕ್ಕವರು ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್. Construct a 3x4 matrix. Construct a 3x4 matrix whose elements are given by Aij is equal to 2i minus j. ಇದು ಇದರಲ್ಲಿ ಫಸ್ಟ್ Aij is equal to 2i minus j ಅಂತ ಬರೀರಿ. Construct a 3x4 matrix whose elements are given by, ನೋಡಿ Aij is equal to ಇದು 2i minus j ಅಂತ ಇದೆ. ಮಾಡಿ. ಕಾಣಿಸ್ತಾ ಇದೆಯಾ? ನೋಡಿ 3x4 ಮ್ಯಾಟ್ರಿಕ್ಸ್ ಅಂದ್ರೆ ಹೆಂಗಿರ್ಬೇಕು ಹೇಳಿ? ಫಸ್ಟ್ ಅದನ್ನ ಬರ್ಕೊಳ್ಳಿ. ಫಸ್ಟ್ 3 rows 4 ಕಾಲಮ್ಸ್ ಇರ್ಬೇಕು. ಜನರಲ್ ಬರೀರಿ ಫಸ್ಟ್. A11 ಇರ್ಬೇಕಾ? A11 A1
ಇನ್ನೊಂದು ಇರ್ಬೇಕು A14 ಇರ್ಬೇಕು. A21, A22, A23, A24, A31, A32, A33, A34 ಆಗುತ್ತೆ ನೋಡಿ. ಇಷ್ಟು ಬರ್ಕೋಬೇಕು ನೀವು ಜನರಲ್ ಆಗಿ. ಎಷ್ಟು ಎಲಿಮೆಂಟ್ಸ್ ಇದಾವೆ ಟೋಟಲ್? ಒಟ್ಟು ನೀವು 12 ಎಲಿಮೆಂಟ್ಸ್ ಕಂಡುಹಿಡಿಯಿರಿ. ನೋಡ್ಕೊಳ್ಳಿ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, 3x4. ಸರಿ ಇದೆಯಾ? ಹಾ, ಒಂದೊಂದೇ ಮಾಡಿ ಇವಾಗ. ನೋಡಿ, AIJ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 2i - j ಅಂತಿದೆ. ಸೊ A11 ಒಂದು ಮಾರ್ಕ್ ಹೋಗ್ತೀನಿ ನೋಡಿ. 2 × 1 - 1. ಸಾನಿಯಾ ನೋಡ್ತಾ ಇದ್ದೀರಾ? ಭೂಮಿಕಾ, ಇದ್ದೀರಾ? ಧನುಶ್ರೀ, A11 ಎಷ್ಟು ಬಂತು? ವೆರಿ ಗುಡ್. ನಾನು ಕೇಳಿದ್ದೆ A11. ಸ್ಕ್ರೀನ್ ಮೇಲೆ ಇದೆಯಾ? A11 ಕೊಟ್ಟಿವಾ? ಎಷ್ಟು ಬಂದಿದೆ ನೋಡಿ. 1 ಬಂದಿದೆ. ನೆಕ್ಸ್ಟ್ A12 ಮಾಡಿ. ನೋಡಿ, I ಅಂದ್ರೆ 1, J ಗೆ 2 ಹಾಕಿ. ಸೊ 2 1 2, 2 - 2 ಎಷ್ಟಾಯ್ತು? 0. ನನ್ನ ಜೊತೆಗೆ ನೀವು ನೋಡಿ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು, ಇಲ್ಲಾಂದ್ರೆ ಆಗಲ್ಲ. ನೀವು ಅಲ್ಲೆಲ್ಲ ಸೌಂಡ್ ಕೇಳ್ಕೊಂತ ಕುಂತ್ರೆ ಆಗೋದಿಲ್ಲ ಇಲ್ಲಿ ಕೆಲಸ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಎಲಿಮೆಂಟ್ ಹೋಗಿ. A13, 2 × 1 - 3 ಬರುತ್ತಾ? ಓಕೆ, 2 - 3 ಎಷ್ಟಾಯ್ತು? -1 +1? -1. ನೆಕ್ಸ್ಟ್ ಇನ್ನೊಂದಿದೆಯಾ? A14 ಇದೆ ನೋಡಿ. ಮಾಡ್ಕೊಳ್ಳಿ. 2 × 1 - 4 ಇದೆ. 2 - 4 ದಟ್ ಈಸ್ ವಾಟ್? -2. ಆಯ್ತಾ? ಫಸ್ಟ್ ರೋ ನೋಡಿ, ಫಸ್ಟ್ ರೋ ಕಂಪ್ಲೀಟ್ ಆಯ್ತು. ಹಿಂಗೆ ಸೆಕೆಂಡ್ ರೋಗೆ ಬರ್ರಿ. A21, A21 ಅಂದ್ರೆ ನೋಡ್ಕೊಳ್ರಿ, ಸ್ಕ್ರೀನ್ ನೋಡ್ರಿ. I ಅಂದ್ರೆ 2, J ಅಂದ್ರೆ 1. ತರನ್ನೂಮ್ ಇದಾರ? ಇಲ್ಲ. 4 - 1 ಎಷ್ಟಾಯ್ತು ನೋಡಿ? 3. ಸರಿನಾ? ಹಾ, ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗ್ಬೇಕು ಹಂಗೆ. A22, A22, 2 × 2 ನ -2 ನ 4 - 2 +2 ಬರುತ್ತೆ ನೋಡಿ. 4 - 2 2 ಆಯ್ತು. ಸರಿ ಇದೆಯಾ? A22 ಆಯ್ತು. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬರೋಣ. A23, 2 × 2 -3, ಅಲ್ಲಿಗೆ 4 - 3, ಅಲ್ಲಿಗೆ ಎಷ್ಟಾಯ್ತು? 1 ಆಯ್ತು. ಹಾ, ಇನ್ನೊಂದಿದೆಯಾ? A23 ಆಯ್ತು. A24 ಇದೆ ನೋಡಿ. ಹಾ, ಮಾಡಿ, ಎಲ್ಲ ಮಾಡಿ. A24 0 ಬರುತ್ತೆ, ಅದೊಂದು ಮಾಡ್ತೀನಿ. ಲಾಸ್ಟ್ ನೀವೇ ಮಾಡಿ. A24 ಅಂದ್ರೆ 2 × 2 -4 ಆಯ್ತು. ಅಲ್ಲಿಗೆ 4 - 4 ದಟ್ ಇಸ್ ವಾಟ್? 0. ಸರಿನಾ? ಹಾ, ಲಾಸ್ಟ್ ರೋ ಕಂಪ್ಲೀಟ್ ಮಾಡಿ. ನೀವು ಏನು ಹೇಳಕ್ ಹೋಗ್ಬೇಡ್ರಿ, ನಾನು ಡೈರೆಕ್ಟ್ ಮ್ಯಾಟ್ರಿಕ್ಸ್ ಬರೀತೀನಿ ಈಗ. ಸೊ ಎಲ್ಲ ಮಾಡಿ ನೀವು. ಲಾಸ್ಟ್ ರೋ 1 0 -1 -2 3 2 1 0 3 × 4 ಆದ್ಮೇಲೆ ಫಿಲಪ್ ಮಾಡಿ ಬಾಕ್ಸ್. ಹೇಳ್ರಿ. 5.
3 2. ಎಸ್ ಎಸ್ ಕರೆಕ್ಟ್ ಇದೆಯಾ? ಸರಿ ಬಂತಾ? ಎಷ್ಟು ಎಲಿಮೆಂಟ್ಸ್ ಇದಾವೆ? 12 ಎಲಿಮೆಂಟ್ಸ್ ಇದೆ. ಓಕೆನಾ? ಹಾ, ನೀವು ಕಂಪ್ಲೀಟ್ ಮಾಡ್ರಿ, ಅವಸರ ಮಾಡ್ಬಿಡ್ರಿ, ಆರಾಮಾಗಿ ಮಾಡ್ರಿ. ನೀಟಾಗಿ ಮಾಡ್ಬೇಕು, ರಫ್ ಪೇಪರ್ ಅಲ್ಲಿ ಮಾಡ್ರಿ. ಆಮೇಲೆ ಇನ್ನೊಂದ್ಸರಿ ನೋಟ್ಬುಕ್ ಅಲ್ಲಿ ಇನ್ನೊಂದ್ಸರಿ ಓದ್ಕೊಂಡು ನೀಟಾಗಿ ಬರ್ಕೊಳ್ರಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ರಿ. ಅರ್ಜೆಂಟ್ ಮತ್ತೆ ನೀವು ತಪ್ಪು ಮಾಡ್ಬೇಡ್ರಿ. ಇನ್ನೂ ಬಹಳಷ್ಟು ಸಮಯ ಐತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್ ಮಾಡಿ. ಏನ್ ಬರ್ದಿದೀವಿ? ಹಾ, ಕಂಟಿನ್ಯೂ ಮಾಡಿ ಕೆಳಗಡೆ. You say that two matrices are equal if, ನೋಡಿ ಇಂಪಾರ್ಟೆಂಟ್, ಎರಡು ಮ್ಯಾಟ್ರಿಕ್ಸ್ ಗಳು ಈಕ್ವಲ್ ಆಗ್ಬೇಕಂತಂದ್ರೆ their orders are equal. ಫಸ್ಟ್ ಆಫ್ ಆಲ್ ಆರ್ಡರ್ಸ್ ಗಳು ಈಕ್ವಲ್ ಇರಬೇಕು. ಆಮೇಲೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಂತ ನಾನು ಹೇಳ್ತೀನಿ. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಎರಡು ಪಾಯಿಂಟ್ ಬರ್ಕೋಬೇಕು ನೀವು. ನೋಡಿ ಮೊದಲಾ we say that two matrices are equal. ಎರಡು ಮ್ಯಾಟ್ರಿಕ್ಸ್ ಗಳು ಈಕ್ವಲ್ ಆಗ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಏನು? ಆರ್ಡರ್ಸ್ ಗಳು ಈಕ್ವಲ್ ಇರಬೇಕು. ಆಮೇಲೆ ನೆಕ್ಸ್ಟ್ ಎರಡನೇ ಕಂಡೀಷನ್ ನೋಡಿ, ಆರ್ಡರ್ಸ್ ಈಕ್ವಲ್ ಆದ ಮೇಲೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಏನಾಗಿರ್ಬೇಕು? ಈಕ್ವಲ್ ಇರಬೇಕು. ಬರ್ಕೊಂಡ್ರ? ಹಾ, ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಬರ್ಕೊಳ್ಳಿ ಎಕ್ಸಾಂಪಲ್. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಮ್ಯಾಟ್ರಿಕ್ಸ್ ಬರೀತೀನಿ, ರೈಟ್ ಹ್ಯಾಂಡ್ ಸೈಡ್ ಒಂದು ಮ್ಯಾಟ್ರಿಕ್ಸ್ ಬರಬೇಕು. ಒಂದು ಎಕ್ಸಾಂಪಲ್ ಇದೆ. ಎಷ್ಟು ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ ನಾನು? ಈಗ ನೋಡಿ, ಓಕೆ, ನಡುವೆ ನೋಡಿ ಇಸ್ ಈಕ್ವಲ್ ಟು ಸೈನ್ ಇದೆ. ಅಂದ್ರೆ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಅಂದ್ರೆ ಯಾವಾಗ ಈಕ್ವಲ್ ಆಗುತ್ತೆ? ಎಲ್ಲರೂ ಕೇಳಿಸ್ಕೊಂತಿದ್ರು ಅನ್ಕೊಂತೀನಿ. ನೋಡಿ, ಆರ್ಡರ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಕ್ಸ್ ಇನ್ ಆರ್ಡರ್ 2x2, ರೈಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಕ್ಸ್ ಇನ್ ಆರ್ಡರ್ 2x2. ಫಸ್ಟ್ ಕಂಡೀಷನ್ ಆಯ್ತಾ? ಆರ್ಡರ್ ಈಕ್ವಲ್ ಇದೆ, ಕರೆಕ್ಟಾ? ಆರ್ಡರ್ಸ್ ಆರ್ ಈಕ್ವಲ್. ನೋಡಿ, ಆರ್ಡರ್ಸ್ ಈಕ್ವಲ್ ಇದೆ. ಸೊ ಆರ್ಡರ್ಸ್ ಈಕ್ವಲ್ ಇದೆ ಅಂದ್ಮೇಲೆ ನಾವ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡ್ಕೋಬೇಕು. ನೋಡಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಸ್ಥಾನಗಳು ನೋಡ್ರಿ. ಈ ಎಲಿಮೆಂಟ್ ನೋಡಿ A11, ಹೌದಾ? ಈ ಕಡೆ ಕರಸ್ಪಾಂಡಿಂಗ್ ಎಲಿಮೆಂಟ್ A11. ಆಮೇಲೆ A12 3 ಇದೆ, ಇದು ಕೂಡ 3ನೇ ಇದೆ, ಸರಿನಾ? ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಇದು. ಆಮೇಲೆ ಸೆಕೆಂಡ್ ರೋ ನೋಡಿ, A21 ಅಲ್ಲಿ X ಇದೆ, ಇಲ್ಲಿ A21 ಅಲ್ಲಿ ಯಾವ ಎಲಿಮೆಂಟ್ ಇದೆ? 6 ಇದೆ. ಆಮೇಲೆ ಇಲ್ಲಿ ಈ ಕಡೆ ಎಷ್ಟಿದೆ? 5 ಇದೆ, ಈ ಕಡೆ ಎಷ್ಟಿದೆ? 5 ಇದೆ. ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತಂದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಎಷ್ಟಿರ್ಬೇಕು? ಈಗಾಗಲೇ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಎಸ್ 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 ಇಂಪ್ಲಾಯ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? ಕರೆಕ್ಟಾ? ಹಾ, ಎಕ್ಸಾಂಪಲ್ 2 ಹೋಗೋಣ. ಎರಡನೇ ಎಕ್ಸಾಂಪಲ್ ನೀವೇ ಮಾಡ್ಬೇಕೀಗ. ಫೈಂಡ್ ಎಕ್ಸ್ ವೈ ಝೆಡ್. ಹಾ, ತಡಿ, ಏನು ಬರ್ಬೇಡಿ, ಕ್ವಶನ್ ಬರ್ಕೊಳ್ರಿ. ಒಂದ್ ನಿಮಿಷ, ಆನ್ಸರ್ ಬರುತ್ತೆ ನಿಮಗೆ. ಆನ್ಸರ್ ಬರುತ್ತೆ, ಒಂದ್ ನಿಮಿಷ. ಎಕ್ಸ್ ವೈ ಝೆಡ್ ಮೂರಿದೆ ನೋಡಿ. ಆ, ಈಗ ನೋಡ್ರಿ, ಈಗ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಾರ್ಕ್ ಮಾಡ್ತೀನಿ ಹಂಗೆ ನಾನು. ಓಕೆನಾ? ಝಡ್ ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 3. ಮತ್ತೆ ಇಲ್ಲಿ ಎಕ್ಸ್ ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 1. ಆಮೇಲೆ 5 ಇಸ್ ಈಕ್ವಲ್ ಟು 5 ಇದೆ, ಕರೆಕ್ಟ್ ಅಲ್ಲ? ಸರಿನಾ? ಹಾ, ಬೈ ದ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ನಾನು ಅದನ್ನೇ ಈಗ ಡಿಸ್ಕಸ್ ಮಾಡ್ತಿರೋದು. ಬೈ ದ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ we have
ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಇಂದ ಎಕ್ಸ್ ವ್ಯಾಲ್ಯೂ ಹೇಳಿ, ಅವೆರಡು ಮ್ಯಾಟ್ರಿಕ್ಸ್ ಕಂಪೇರ್ ಮಾಡಿದ್ರಲ್ಲ ನೋಡಿ. ಎಕ್ಸ್ ವ್ಯಾಲ್ಯೂ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಾ? ಎಕ್ಸ್ ಅಂದ್ರೆ 1, ಓಕೆ, ಎಕ್ಸ್ ಅಂದ್ರೆ 1, ವೈ ಅಂದ್ರೆ ಎಷ್ಟು? ವೈ ಇಸ್ 4, ಓಕೆ. ಝಡ್ ಗೆ ಕರೆಸ್ಪಾಂಡಿಂಗ್ ನೋಡಿ ಈ ತರ. ಎಸ್, ಈ ತರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇದ್ದು ಆರ್ಡರ್ಸ್ ಸೇಮ್ ಇದ್ರೆ ನಾವು ಅದನ್ನ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂತ ಕರಿತೀವಿ. ಕರೆಕ್ಟಾ? ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಎಕ್ಸಾಂಪಲ್ 3 ಅನ್ಸುತ್ತಿದ್ದು, ಹೌದಾ? ಎಕ್ಸಾಂಪಲ್ 3 ಅನ್ಸುತ್ತೆ. ಬರ್ಕೊಳ್ಳಿ. ಬರ್ಕೊಂಡ್ರಾ? ಫೈಂಡ್ the values of x, y and z. ಆಯ್ತಾ? ನೋಡಿ, ಏನು ಮಾಡ್ಬೇಡ್ರಿ, ಅಬ್ಸರ್ವ್ ಮಾಡ್ರಿ. ಆನ್ಸರ್ ನಿಮಗೆ ಬಂದ್ರು ಪರವಾಗಿಲ್ಲ, ಏನ್ ತೊಂದ್ರೆ ಏನಿಲ್ಲ. ನಿಮ್ಗೆ ಮುಂಚೆನೆ ನೀವು ಆನ್ಸರ್ ನೋಡ್ಕೋಬಹುದು. ಬಟ್ ಆನ್ಸರ್ ಗಿಂತ ಇಂಪಾರ್ಟೆಂಟ್ ನೋಡ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಮ್ಯಾಟ್ರಿಕ್ಸ್ ಇಂದ ಆರ್ಡರ್ ಹೇಳ್ರಿ. ಆರ್ಡರ್ ಅಲ್ಲ, ಮತ್ತೆ 3 ಕ್ರಾಸ್ 1 ಇದು ಕಾಲಮ್ ಮ್ಯಾಟ್ರಿಕ್ಸ್. ರೈಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಎಸ್, 3 ಕ್ರಾಸ್ 1, 3 ರೋಸ್ ಇದೆ, 1 ಕಾಲಮ್ ಇದೆ. ಮತ್ತೆ ಎರಡು ಆರ್ಡರ್ಸ್ ಈಕ್ವಲ್ ಇದಾವೆ, ಹೌದಾ? ಎರಡು ಆರ್ಡರ್ ಸೇಮ್ ಇದೆ, ಅದಕ್ಕೋಸ್ಕರ ಕಂಪೇರ್ ಮಾಡಬಹುದು. ಸೊ ಕಂಪೇರ್ ಮಾಡಿದಾಗ ನನಗೆ ನೋಡಿ, ಇಲ್ಲಿ ಫಸ್ಟ್ ನೋಡ್ಕೊಳ್ರಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಹೇಳೋದು ಅರ್ಥ ಆಗ್ತೈತೆ? ಪಾಯಿಂಟ್ಸ್ ಎರಡು ಬರ್ತಿದ್ದೀನಿ ನಾನು. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು, ಆರ್ಡರ್ಸ್ ಈಕ್ವಲ್ ಇರಬೇಕು, ಎರಡು ಚೆಕ್ ಮಾಡಿದೀವಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ರೌಂಡ್ ಮಾಡಿ ನೋಡ್ರಿ, ಅದು ಫಸ್ಟ್ ಎಲಿಮೆಂಟ್. ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? ಫಸ್ಟ್ ಎಲಿಮೆಂಟ್ 9 ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೋದು? ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್, ಎಸ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 9 ಅಂತ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇಕ್ವೇಟ್ ಮಾಡಿ ಫಸ್ಟ್. ಆಮೇಲೆ ಎರಡನೇ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವ್ದಿತ್ತು ನೋಡಿ? ಎಕ್ಸ್ ಪ್ಲಸ್ ಝಡ್, ಅದು 5ಕ್ಕೆ ಸಮ ಆಗ್ಬೇಕು. ಆಮೇಲೆ ಇನ್ನೊಂದು ವೈ ಪ್ಲಸ್ ಝಡ್, ಅದು 7 ಅಂತ ಆಗ್ತದೆ. ಮತ್ತೆ ಈ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತ ಕಾನ್ಸೆಪ್ಟ್ ಗೊತ್ತಾಗ್ಲಿ ಅಂತ ತಗೊಂಡಿರೋದು ಎಕ್ಸಾಮ್. ಗೊತ್ತಾಯ್ತಾ? ಈಗ ಹಂಗೆ ಕಂಟಿನ್ಯೂ ಮಾಡ್ಬೇಕು ನೀವು. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಹೋಗೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ವೈ ಮೊದಲನೇ ಈಕ್ವೇಶನ್ ನೋಡ್ರಿ, ವೈ ಪ್ಲಸ್ ಝಡ್ ಇದೆ. ಮೂರನೇ ಈಕ್ವೇಶನ್ ನೋಡ್ರಿ, ವೈ ಪ್ಲಸ್ ಝಡ್ ಅಂದ್ರೆ ಎಷ್ಟಿದೆ? ಇದು 7. ಹಾಗಾದ್ರೆ ಈ ವೈ ಪ್ಲಸ್ ಝಡ್ ಅಂದ್ರೆ 7 ಆಗುತ್ತಲ್ಲ, ಇಲ್ಲಿ ಮಾಡ್ಬೋದು ನಾನು. ಓಕೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಇಕ್ವಲ್ ಟು 9 ಇತ್ತಾ? ಅಲ್ಲಿಗೆ ಎಕ್ಸ್ ಪ್ಲಸ್ ಇದಿಷ್ಟು ಏನು 7 ಕರೆಕ್ಟಾ? ಎಕ್ಸ್ ಪ್ಲಸ್ 7 ಇಸ್ ಇಕ್ವಲ್ ಟು 9. ಸೊ ಎಕ್ಸ್ ಸಾಲ್ವ್ ಮಾಡೋಣ. ಎಕ್ಸ್ ಇಸ್ ಇಕ್ವಲ್ ಟು 9 ಮೈನಸ್ 7, ಅಲ್ಲಿಗೆ 2. ಸೊ ಎಕ್ಸ್ ಇಸ್ ಇಕ್ವಲ್ ಟು ಎಷ್ಟು ಆಯ್ತು? ಬಂತಾ? ಎಕ್ಸ್ ಇಸ್ ಇಕ್ವಲ್ ಟು 2 ಬಂತಾ? ಕರೆಕ್ಟಾ? ಇನ್ನೊಂದು ಈಕ್ವೇಶನ್ ತಗೊಳ್ಳೋಣ. ಇನ್ನೊಂದು ಈಕ್ವೇಶನ್ ಯಾವ್ದದು? ಎಕ್ಸ್ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 5 ಇತ್ತಲ್ಲ? ಎಕ್ಸ್ ಮೇಲೆ ಕಂಡಿಡಿದೀವಲ್ಲ, ಅಲ್ಲಿ 2 ಇದೆ ತಾನೆ? 2 ಪ್ಲಸ್ ಝಡ್ ಇಸ್ ಈಕ್ವಲ್ ಟು 5. ಅಲ್ಲಿಗೆ ಝಡ್ ಇಸ್ ಈಕ್ವಲ್ ಟು ಏನಾಯ್ತು? 5 ಮೈನಸ್ 2. 5 ಮೈನಸ್ 2 ಅಂದ್ರೆ ಎಷ್ಟು? 3. ಝಡ್ ಝಡ್ ವ್ಯಾಲ್ಯೂ ಬಂತಾ? 3. ಇನ್ನೊಂದು ಯಾವ್ದು ಉಳ್ಕಂತು? ಅದು ಬೇಕಂದ್ರೆ ಮೊದಲನೇ ಈಕ್ವೇಶನ್ ತಗೊಳ್ಳಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಏನು? 9 ಆಗಿತ್ತು. ಸೊ ಎಕ್ಸ್ ಅಂದ್ರೆ 2, ವೈ ಗೊತ್ತಿಲ್ಲ, ಝಡ್ ಕಂಡಿಡಿದೀವಲ್ಲ, ಝಡ್ ಎಷ್ಟು? 2. 3. ಓಕೆ, 3. ದೆನ್ 2 ಪ್ಲಸ್ 3 5 ಆಯ್ತು. 5 ಪ್ಲಸ್ ವೈ ಇಸ್ ಈಕ್ವಲ್ ಟು 9, ಆರ್ ವೈ ಇಸ್ ಈಕ್ವಲ್ ಟು 9 ಮೈನಸ್ ಶಿಫ್ಟ್ ಮಾಡಿ, ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು? 4 ಬಂತು. ಕರೆಕ್ಟಾ? ಈಗ ಒಂದು ನಿಮಿಷ, ಎಕ್ಸ್ ವೈ ಝಡ್ ವ್ಯಾಲ್ಯೂ ಕೂಡ ಹೇಳ್ಬಿಡಿ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝಡ್ ವ್ಯಾಲ್ಯೂ ಬಂತು, ಲೆಕ್ಕ ಮುಗೀತು. ಸೊ ಎಕ್ಸ್ ವ್ಯಾಲ್ಯೂ ಏನು? 2, ವೈ ವ್ಯಾಲ್ಯೂ 4, ಝಡ್ ವ್ಯಾಲ್ಯೂ ಎಷ್ಟು? 3. ಕರೆಕ್ಟಾ? ತಡಿ, ಈಗ ನಾವು 2 4 3 ಬಂತಲ್ಲ, ನಮ್ಮ ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್ ಏನ್ ಕೊಟ್ಟಿದ್ರು ಸ್ವಲ್ಪ ಇಲ್ಲಿ ನೋಡ್ಬಿಡೋಣ. ನೋಡಿ, ಇಲ್ಲಿ ನೋಡಿ, ಸುಮ್ಮನೆ ಜಸ್ಟ್ ನಮ್ಮ ರೆಫರೆನ್ಸ್ಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇವು ಕೂಡಿಸಿದ್ರೆ 9 ಬರಬೇಕು. ಸೊ ಎಕ್ಸ್ ಅಂದ್ರೆ ಎಷ್ಟಿದೆ? 2.
4 ಪ್ಲಸ್ 3 ಅಲ್ಲಿಗೆ 9 ಆಯ್ತು ನೋಡಿ, ಸರಿ ಇದೆ ತಾನೆ? ಆಮೇಲೆ ಎಕ್ಸ್ ಪ್ಲಸ್ ಝಡ್ ಅಂತಿದೆ, ಸೊ ಎಕ್ಸ್ ಪ್ಲಸ್ ಝಡ್ ಮಾಡಿ. ಎಕ್ಸ್ ಪ್ಲಸ್ ಝಡ್ ಅಂದ್ರೆ ಎಷ್ಟು? 2 ಪ್ಲಸ್ ಝಡ್ ಅಂದ್ರೆ 3. 2 ಪ್ಲಸ್ 3 ಎಷ್ಟಾಯ್ತು? 5 ಆಯ್ತು ಅಂತ 5. ನೆಕ್ಸ್ಟ್ ವೈ ಪ್ಲಸ್ ಝಡ್ ಮಾಡಿ. ವೈ ವ್ಯಾಲ್ಯೂ 4 ಇದೆ ಪ್ಲಸ್ 3 ದಟ್ ಈಸ್ 7. ಅದಕ್ಕೆ ಓಕೆ. ಸೊ ಎಷ್ಟು ಎಕ್ಸಾಂಪಲ್ ಆಯ್ತು? ಈಗ ನೋಡಿ ಎಕ್ಸ್ ವ್ಯಾಲ್ಯೂ ಕಂಡಿಡಿದ್ರಲ್ಲ, ಗೊತ್ತಾಯ್ತಲ್ವಾ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂದ್ರೆ. ಇನ್ನೊಂದು ಎಕ್ಸಾಂಪಲ್ ಹೇಳೋಣ, ಹೇಳ ಇನ್ನೊಂದು ಎಕ್ಸಾಂಪಲ್. ಯಾರಿದ್ದಾರೆ? ಗೀತಾಂಜಲಿ ಇದ್ದೀರಾ? ಹಾ ಓಕೆ. ನೋಡಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ನಾವು ಡಿಸ್ಕಸ್ ಮಾಡಿದ್ದು ಅರ್ಥ ಆಗ್ತೈತಾ? ಇನ್ನೊಂದು ಎಕ್ಸಾಂಪಲ್ ಬೇಡ, ಆಮೇಲೆ ನೋಡೋಣ ಇನ್ನೊಂದು ಎಕ್ಸಾಂಪಲ್. ಈ ಒಂದು ಕಾನ್ಸೆಪ್ಟ್ ಹೋಗ್ಬಿಡೋಣ. ಅಡಿಷನ್ ಆಫ್ ಮ್ಯಾಟ್ರಿಸಸ್ ಅಂಡರ್ಲೈನ್ ಮಾಡಿ. ಅಡಿಷನ್ ಆಫ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಅಂದ್ರೆ ಪ್ಲೂರಲ್ ಸಿಂಗುಲರ್? ಹಾ ಬರ್ಕೊಳ್ಳಿ. ಅಡಿಷನ್ ಆಫ್ ಮ್ಯಾಟ್ರಿಸಸ್ ಈಗ ಹೆಂಗೆ ಆಡ್ ಮಾಡಬೇಕು ಮ್ಯಾಟ್ರಿಸಸ್ಗಳನ್ನ ಅಂದ್ರೆ, ಟು ಆಡ್ 2 or more matrices, ಫಸ್ಟ್ ಕಂಡೀಷನ್ ಇದಕ್ಕೂ ಸೇಮ್ ನೋಡಿ, ದೇರ್ ಆರ್ಡರ್ಸ್ ಶುಡ್ ಬಿ ಸೇಮ್. ಏನ್ ಹೇಳಿ ಫಸ್ಟ್ ಕಂಡೀಷನ್? ಎರಡು ಮ್ಯಾಟ್ರಿಕ್ಸ್ ಗಳನ್ನ ಎರಡಕ್ಕಿಂತ ಹೆಚ್ಚು ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡಬೇಕಾದ್ರೆ ಕಂಡೀಷನ್ ಇದೆ. ಯಾವ್ಯಾವ ಸುಮ್ಮನೆ ಆಡ್ ಮಾಡಕ್ ಬರಲ್ಲ, ಅವು ಆರ್ಡರ್ ಸೇಮ್ ಇರ್ಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್ ಕಂಡೀಷನ್, ಆಡ್ ಮಾಡೋದೇ ಆದ್ರೆ ಅವುಗಳ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಬೇಕು. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಆಡೆಡ್ ಅಂತ ತಿಳ್ಕೊಳ್ರಿ ಅಷ್ಟೇ, ಅಲ್ಲಿಗೆ ಅದು ಅಡಿಷನ್ ಬರುತ್ತೆ. ಕರಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಆಡೆಡ್. ಬರ್ಕೊಂಡ್ರೆ ಕಂಡೀಷನ್ ನೋಡಿ, ಸರಿ. ದೇರ್ ಆರ್ಡರ್ಸ್ ಶುಡ್ ಬಿ ಸೇಮ್, ಕರಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಆಡೆಡ್. ಆಡೆಡ್ ಅಷ್ಟೇ. ಓಕೆ, ಎಕ್ಸಾಂಪಲ್ ಬರ್ಕೊಳ್ರಿ. ಎರಡು ಮ್ಯಾಟ್ರಿಕ್ಸ್ ಕೊಡ್ತೀನಿ, 1 2 3 4 ಅಂಡ್ ಬಿ ಈಕ್ವಲ್ಸ್ 3 5 7 9. ಫೈಂಡ್ ಎ ಪ್ಲಸ್ ಬಿ. ಕಾಣಿಸ್ತಾ ಇದೆಯಾ? ಇಫ್ ಎ ಈಕ್ವಲ್ಸ್ 1 2 3 4, ಬಿ ಈಕ್ವಲ್ಸ್ 3 5 7 9, ಫೈಂಡ್ ಎ ಪ್ಲಸ್ ಬಿ ಅಂತ ನೋಡಿ. ಎ ಪ್ಲಸ್ ಬಿ ಸಮ್, ಇದು ಅಡಿಷನ್ ಅಂತ ಬರ್ದ್ರಾ? ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಎ ಪ್ಲಸ್ ಬಿ ಅಲ್ವಾ ಕೊಟ್ಟಿರೋದು? ನೋಡಿ ನಾನು ಯಾವ ತರ ಬರೀತಾ ಇದ್ದೀನಿ, ಸ್ವಲ್ಪ ಸ್ಕ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡಬೇಕು. ಸೊ ವಾಟ್ ಇಸ್ ದ ಫಸ್ಟ್ ಮ್ಯಾಟ್ರಿಕ್ಸ್? ಓಕೆ, ಎರಡನೇ ಮ್ಯಾಟ್ರಿಕ್ಸ್ ನೋಡಿ, 3 5 7 9. ನೋಡಿ ಈಗ ಅಬ್ಸರ್ವ್ ಮಾಡಿ, ನಿಮಗೆ ಬರ್ತತೆ ಆನ್ಸರ್. ಬಹಳ ಸುಲಭ, ನೀವು ಬಹಳ ಇಂಟೆಲಿಜೆಂಟ್ ಇದೀರಿ. ನೋಡಿ, ಆರ್ಡರ್ ಸೇಮ್ ಇದೆಯಾ? ಆರ್ಡರ್ಸ್ ಸೇಮ್ ಇದ್ರೆ ಮಾತ್ರ ಅಡಿಷನ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಬರಲ್ಲ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೋಡಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಆಡೆಡ್ ಅಂತ ಹೇಳಿದ್ದೆ ಸೆಂಟೆನ್ಸ್. 1 ಪ್ಲಸ್ 3 ಬರೀತೀನಿ, ಒಂದು 1 ಪ್ಲಸ್ 3. ನೆಕ್ಸ್ಟ್ 2 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? ದೂರ ಬರೀಬೇಕು, 3 ಪ್ಲಸ್ 7 ಸೆಕೆಂಡ್ ರೋ ನಲ್ಲಿ. ಆಮೇಲೆ 4 ಪ್ಲಸ್ 9 ನೋಡ್ಕೊಳ್ಳಿ, 4 ಪ್ಲಸ್ 9. ನೆಕ್ಸ್ಟ್ ಸ್ಟೆಪ್ ಹೋಗೋಣ. 1 ಪ್ಲಸ್ 3 4. ಆಮೇಲೆ ಎಷ್ಟಾಯ್ತು? 7 ಆಯ್ತು, 10 ಆಯ್ತು, 13 ಆಯ್ತು. ಇದು ಎ ಪ್ಲಸ್ ಬಿ. ಇದು ಕೂಡ ಆರ್ಡರ್ 2 ಕ್ರಾಸ್ 2. ಸರಿನಾ? ನೆಕ್ಸ್ಟ್ ಎಕ್ಸಾಂಪಲ್ ಬರ್ಕೊಳ್ಳಿ. ಅದೇ ಇಫ್ ಎ ಈಕ್ವಲ್ಸ್ ಇದನ್ನೇ ಬರ್ಕೊಡ್ರಿ, 1 2 3 4 3 5 7 9.
find if A equals 1 2 3 4, B equals 3 5 7 9, find A minus B. ಬರೋದ್ರಾ? ಫೈಂಡ್ A minus B. ಸೊಲ್ಯೂಷನ್ ಸ್ಟಾರ್ಟ್ ಮಾಡೋದು. A minus B. ಓಕೆ, ಫಸ್ಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡ್ರೆ ಏನು ಬರೀತಾರೆ ಸ್ಕ್ರೀನ್ ನೋಡ್ರಿ. ಫಸ್ಟ್ ಮ್ಯಾಟ್ರಿಕ್ಸ್ ಏನೋ ಕೊಟ್ಟಿದ್ದೀನಿ, 1 2 3 4. ಸೆಕೆಂಡ್ ಮ್ಯಾಟ್ರಿಕ್ಸ್, ಓಕೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಏನಿತ್ತು ನೋಡೋಣ, A minus B ಅಲ್ವಾ? 1 2 3 4 minus 3 5 7 9. ನೋಡಿ, ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಕ್ಸಸ್ A minus B ಅಂತಿದೆ. ಸೇಮ್ ಅದೇ ತರ ನಿಮಗೆ ಸೈನ್ ಏನಿದೆ ನೋಡ್ಕೋಬೇಕಷ್ಟೇ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಬರೀರಿ, ಸಬ್ಟ್ರಾಕ್ಟ್ ಮಾಡಿ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಬರೋದನ್ನ 1 minus 3 ಗ್ಯಾಪ್ ಬಿಡೋಣ ಸ್ವಲ್ಪ, 2 minus 5 ಲೀವ್ ಸಮ್ ಗ್ಯಾಪ್, 3 minus 7 ಲೀವ್ ಸಮ್ ಗ್ಯಾಪ್, 4 minus 9 ಸ್ವಲ್ಪ ಗ್ಯಾಪ್ ಬಿಡಬೇಕು. ಸರಿನಾ? ನೆಕ್ಸ್ಟ್ ಸ್ಟೆಪ್ ಬರೋಣ. ಈಗ ನೋಡಿ, ಕಲಿಯೋದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. 1 minus 3 ಎಷ್ಟಾಯ್ತು? ಎಸ್ -2 ಆಯ್ತು. ದೆನ್ 2 minus 5 ಅದನ್ನು -3, -3ನಾ? 3 7 -4. 4 minus 9 ಎಷ್ಟು? -4. ಸರಿನಾ? A minus B ಕರೆಕ್ಟ್ ಆಗಿದೆ. A minus B ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗಿ. ಇಫ್ A equals find A plus B and A minus B. Also verify whether A plus B is equal to B plus A or A minus B is equal to B minus A. ಕ್ವಶನ್ ಓದಿ. ಕ್ವಶನ್ ಓದ್ರಿ. ಕ್ವಶನ್ ಏನ್ ಹೇಳಿ? ಕ್ವಶನ್ ಮಾರ್ಕ್ ಕಂಪ್ಲೀಟ್ ಆಯ್ತಾ ಕ್ವಶನ್? ಸ್ಟಾರ್ಟ್ ಮಾಡಿ. ಈಗ ಫಸ್ಟ್ A plus B ತಗೊಳ್ಳಿ. ಫಸ್ಟ್ ಮ್ಯಾಟ್ರಿಕ್ಸ್ ಹೇಳಿ ಏನಿದೆ? 3 6 7 8. ಆಮೇಲೆ 1 minus 5, 1 minus 6. ಓಕೆ, ನೋಡಿ ಡೈರೆಕ್ಟ್ ಬರೀಣ ಈಗ. ಹೆಂಗೆ ಮಾಡ್ಬೇಕಾ? ಡೈರೆಕ್ಟ್ ಬರೀಲಾ? 3 plus 1 4. ನೋಡಿ 6 minus 5 ಎಷ್ಟಾಗುತ್ತೆ ನೋಡಿ? 6 ಪ್ಲಸ್ ಆಫ್ -5 ಅಂತ ಅದು, ಅಂದ್ರೆ ಅಲ್ಲಿಗೆ 6 minus 5 ಅಂದ್ರೆ 1 ಆಗ್ಬೇಕು. ಅದು ಕನ್ಫ್ಯೂಸ್ ಮಾಡ್ಕೊಬಿಟ್ರಿ. ಸೆಕೆಂಡ್ ನೋಡಿ 7 plus 1 ಕರೆಸ್ಪಾಂಡಿಂಗ್ ಎಲಿಮೆಂಟ್ 8. ನೆಕ್ಸ್ಟ್ 8 ಪ್ಲಸ್ ಆಫ್ -6 ಅಂದ್ರೆ 8 minus 6 2. ಓಕೆ, ಇಷ್ಟು ಬಿಡೋಣ. A plus B ಅಲ್ವಾ ಇದು? A plus ಇದು ಇಕ್ವೇಶನ್ 1 ಅಂತ ಕರೀರಿ. A plus B ಕರೆಕ್ಟಾ? ಸರಿ ಒಂದ್ ನಿಮಿಷ. B plus A ಮಾಡೋಣ. B plus ಓಕೆ, ಫಸ್ಟ್ B ಬರ್ಕೊಳ್ಳೋಣ. ವಾಟ್ ಈಸ್ ಮ್ಯಾಟ್ರಿಕ್ಸ್ B? 1 minus 5 1 minus A ಅಂದ್ರೆ 3 6 1 8. 1 8 ಅಲ್ಲ 7 8. ಓಕೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡೋಣ ಮತ್ತೆ. ನೋಡಿ 1 plus 3 ಎಷ್ಟಾಯ್ತು? ಅದು 4 ಆಯ್ತು.
ನೆಕ್ಸ್ಟ್ ನೋಡಿ -5 +6 ಅಂದ್ರೆ ಮತ್ತು +1 ಸೆಕೆಂಡ್ ರೋ ನೋಡ್ಕೊಳ್ಳೋಣ 1 + 7 ಅಂದ್ರೆ 8 -6 + 8 ಅಂದ್ರೆ ಎಷ್ಟಾಯ್ತು 2 ಆಯ್ತು ಇದು ಈಕ್ವೇಶನ್ 2 ಅಂತ ಎರಡು ಈಕ್ವೇಶನ್ ಕಂಪೇರ್ ಮಾಡೋಣ ನಾವು ಮಾಡ್ತಾರೆ ನೋಡಿ a+b ಏನ್ ಬಂತು 4 1 8 2 ಬಂತು b ಪ್ಲಸ್ ಏನ್ ಬರುತ್ತೆ 4 1 8 2 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಹಾಗಾದ್ರೆ a+b = b+a ಅಂದ್ರೆ ಅಡಿಷನ್ ಮ್ಯಾಟ್ರಿಕ್ಸ್ ಅಡಿಷನ್ ಕಾಮ್ಯುಟೇಟಿವ್ ಆಗಿದೆ ಮ್ಯಾಟ್ರಿಕ್ಸ್ ಅಡಿಷನ್ ಈಸ್ ಕಾಮ್ಯುಟೇಟಿವ್ ಅಂತ ಗೊತ್ತಾಗುತ್ತೆ ನಮಗೆ ಎಕ್ಸಾಂಪಲ್ ಇಂದ ಬ್ರಾಕೆಟ್ ಅಲ್ಲಿ ಬರೀಬಹುದು ಮ್ಯಾಟ್ರಿಕ್ಸ್ ಅಡಿಷನ್ ಮ್ಯಾಟ್ರಿಕ್ಸ್ ಬರಲಿಲ್ಲ ನಾನು ಅಡಿಷನ್ ಅಂತ ಬರ್ತೀನಿ ಎ ಮತ್ತೆ ಬಿ ಏನಿವು ಮ್ಯಾಟ್ರಿಕ್ಸ್ ತಾನೆ ಅಡಿಷನ್ ಈಸ್ ಕಾಮ್ಯುಟೇಟಿವ್ ಅರ್ಥ ಆಯ್ತಾ ನೆಕ್ಸ್ಟ್ ಹೋಗ್ರಿ ನೆಕ್ಸ್ಟ್ a - b ತಗೊಳ್ಳಿ a - b ಓಕೆ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ ಓಕೆ ಫಸ್ಟ್ ಮ್ಯಾಟ್ರಿಕ್ಸ್ a - b ಅಲ್ವಾ ಓಕೆ ಎ ಮ್ಯಾಟ್ರಿಕ್ಸ್ ಹೇಳಿ ಫಸ್ಟ್ ಒಬ್ರು ಹೇಳ್ರಿ 3 3 6 7 8 ಸೆಕೆಂಡ್ ಮ್ಯಾಟ್ರಿಕ್ಸ್ ಓಕೆ ನೋಡಿ ಮೈನಸ್ ಮಾಡೋಣ ಈಗ ಡೈರೆಕ್ಟ್ ಆನ್ಸರ್ ಬರೋಣ 3 - 1 ದಟ್ ಈಸ್ 2 ಈಗ ನೋಡಿ ನೆಕ್ಸ್ಟ್ ಎಲಿಮೆಂಟ್ ನೋಡ್ಕೊಳ್ಳಿ ಎಲ್ಲ ಅಬ್ಸರ್ವ್ ಮಾಡ್ರಿ ಏ, ತಡಿ 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 ಇನ್ನು ಸೆಕೆಂಡ್ ಎಲಿಮೆಂಟ್ ಆಗಿಲ್ಲ 6 ಇದೆ ಇಲ್ಲಿ -5 ಇದೆ ಏನಾಗುತ್ತೆ ಹೇಳಿ ಆನ್ಸರ್ 11 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಅಲ್ಲಿಗೆ 6 + 5 ಎಸ್ 6 + 5 11 ಆಯ್ತು ಕರೆಕ್ಟ್ ಇದೆ 7 - 1 ಅದು 6 ಆಯ್ತು ಆಮೇಲೆ 8 -6 ಅಂದ್ರೆ 14 ಆಯ್ತು ಈಕ್ವೇಶನ್ ಒನ್ ಅಂತ ಕಾಲ್ ಮಾಡೋಣ ನೆಕ್ಸ್ಟ್ b - a ಫಸ್ಟ್ b ಬರ್ಕೊಡ್ರಿ 1 - 5 1 - 6 ಓಕೆ ಫಸ್ಟ್ ಮ್ಯಾಟ್ರಿಕ್ಸ್ 3 6 7 8 ಅಲ್ವಾ 3 6 7 8 ಅಂತ ಬರ್ಕೊಳ್ಳಿ ಏನಾಯ್ತು ನೋಡೋಣ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬಿಡೋಣ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನೋಡಿ 1 - 3 -2 ನೆಕ್ಸ್ಟ್ -5 -6 -11 ಕರೆಕ್ಟಾ ಲೈಕ್ ಸೈನ್ಸ್ ಬಂದಿದೆ ಅದೇ ಚಿಹ್ನೆ ಬರೀಬೇಕು ಕೂಡಿಸ್ಬೇಕು 1 - 7 -6 ಆಮೇಲೆ -6 -8 ಅದು ಕೂಡಿಸ್ಬೇಕು ಅದೇ ಚಿಹ್ನೆ ಬರೀಬೇಕು -14 -14 ಅಂತ ಬರ್ಬೇಕು ನೋಡಿ ಈಗ ಕಂಪೇರ್ ಮಾಡಿ ಈ ಮ್ಯಾಟ್ರಿಕ್ಸ್ ನೋಡಿ 2 11 6 14 ಬಂತು ಬಟ್ ಇಲ್ಲಿ -2 -11 -6 -14 ಬಂತು ಸೊ ಕ್ಲಿಯರ್ಲಿ ನಾವು ಹೇಳ್ಬೋದು a - b is not equal to b - a ಸೊ ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ವರ್ಕ್ಫುಡ್ ಆಗೋದಿಲ್ಲ ಆಯ್ತಾ ಎಷ್ಟು ಎಕ್ಸಾಂಪಲ್ ಆಯ್ತು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇವತ್ತಿನ ಕ್ಲಾಸ್ ಇಂದು ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಬೇಕು 10 ಮಿನಿಟ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್ ಅಂಡರ್ಲೈನ್ ಮಾಡಿ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಓಕೆನಾ ಸ್ಕೇಲಾರ್ ಅಂದ್ರೆ ಏನು ಅಲ್ಲ 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 ಸ್ಕೇಲಾರ್ ಮ್ಯಾಟ್ರಿಕ್ಸ್ ಎಲ್ಲ ಕೇಳಿದ್ ನಾನು ಸ್ಕೇಲಾರ್ಸ್ ವೆಕ್ಟರ್ಸ್ ಅಂತ ಇದೆ ಸ್ಕೇಲಾರ್ ಅಂತಂದ್ರೆ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು ಡೈರೆಕ್ಷನ್ ಇರಲ್ಲ ಡೈರೆಕ್ಷನ್ ಮತ್ತೆ ನ್ಯೂಮರಿಕಲ್ ವ್ಯಾಲ್ಯೂ ಎರಡು ಇದ್ರೆ ಅದನ್ನ ವೆಕ್ಟರ್ ಅಂತಾರೆ ಸ್ಕೇಲಾರ್ ಅಂದ್ರೆ ಓನ್ಲಿ ವ್ಯಾಲ್ಯೂ ಓಕೆನಾ
ಇಟ್ ಹ್ಯಾಸ್ ನೋ ಡೈರೆಕ್ಷನ್ ಓನ್ಲಿ ವ್ಯಾಲ್ಯೂ. ಹಾ, ಸಪೋಸ್ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ, ಕನ್ಸಿಡರ್ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳಿ, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ತಗೋಬಹುದು ನೀವು. 1 5 6 9. ಎಂತ ಮ್ಯಾಟ್ರಿಕ್ಸ್ ಇದು? ಎಂತ ಮ್ಯಾಟ್ರಿಕ್ಸ್? ಎಂತ ಮ್ಯಾಟ್ರಿಕ್ಸ್ ಇದು ಬರ್ದಿರೋದು? ಅದು ಸ್ಕೇಲಾರ? ಸ್ಕ್ವಯರ್ ಸ್ಕ್ವಯರ್ ಮ್ಯಾಟ್ರಿಕ್ಸ್. ರೋಸ್ ಎರಡಿದೆ, ಕಾಲಮ್ ಎರಡಿದೆ, ಇದು ಸ್ಕ್ವಯರ್ ಮ್ಯಾಟ್ರಿಕ್ಸ್. ಓಕೆನಾ? ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇದೆ. ಓಕೆ, ದೆನ್ ನೋಡಿ, ಈಗ ಸಪೋಸ್ ಈ ಮ್ಯಾಟ್ರಿಕ್ಸ್ ನಾನು ಏನಾದ್ರು 3 ಇಂದ ಮಲ್ಟಿಪ್ಲೈ ಮಾಡಿದೆ ಅನ್ಕೊಳ್ಳಿ, ದೆನ್ 3a ಎಷ್ಟಾಗುತ್ತೆ? ಇಲ್ಲಿ ಸ್ಕೇಲಾರ್ ನೋಡಿ, ಸ್ಕೇಲಾರ್ ಯಾವುದು? 3 ಸ್ಕೇಲಾರ್, ಹೌದಾ? ಓಕೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಗೆ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡೋದಂದ್ರೆ ಅರ್ಥ ಏನು? ಎಲ್ಲಾ ಎಲಿಮೆಂಟ್ಸ್ಗೂ ನೀವು ಅದನ್ನ ಆ ಆ ಆ ಒಂದು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳುತ್ತೆ. ಸೊ ನಮ್ಮ ಮ್ಯಾಟ್ರಿಕ್ಸ್ ಯಾವ್ದಿತ್ತು ಈಗ? ಹಾ, ಬರ್ಕೊಳ್ಳಿ. 3a ಅಂದ್ರೆ ಏನಾಗುತ್ತೆ? 3a ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಏನಿತ್ತು ಇಲ್ಲಿ? ಓಕೆ, ಮಲ್ಟಿಪ್ಲೈ ಮಾಡಿ. 3 ಇಂಟು 1 ಏನಾಯ್ತು? 3 ಆಯ್ತು. 3 ಎಷ್ಟಾಯ್ತು? 15 ಆಯ್ತು. 3 ಎಷ್ಟಾಯ್ತು? 18 ಆಯ್ತು. 3 ಎಷ್ಟಾಯ್ತು? 20 ಆಯ್ತು. ಸೊ ಇದು ನಮ್ದು 3a ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ಮ್ಯಾಟ್ರಿಕ್ಸ್ ಗೆ 2a ಏನಾಗುತ್ತೆ ಬರೀರಿ. ಯಾವ ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡ್ಬೋದು ನೀವು. ನೋಡಿ, 2a ಅಂದ್ರೆ ಏನಾಯ್ತು? 2 1 2, 2 5 10, 2 6 12, 2 9 18. ಸರಿನಾ? ನೆಕ್ಸ್ಟ್ ಹಾಫ್ ಎ ಅನ್ಕೊಳ್ಳೋಣ. ಹಾಫ್ ಇಸ್ ಎ ಸ್ಕೇಲಾರ್. ಹಾಫ್ ಎ ಅಂದ್ರೆ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ ಹಾಫ್. ನೋಡ್ಕೊಳ್ಳಿ, ಹಿಂದಕ್ಕೆ ಹೋಗ್ತೀನಿ ನಾನು. 1 ಇದೆ, 5 ಇದೆ, 6 ಇದೆ, 9 ಇದೆ, ಎಲ್ಲದಕ್ಕೂ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿ. ಹಾ, ಓಕೆ. ಮ್ಯಾಟ್ರಿಕ್ಸ್ ಏನಿತ್ತು? ಓಕೆ, ಹಾಫ್ ಎ, ಹೌದಾ? 1 ಇಂಟು ಹಾಫ್, ಹಾಫ್ ಆಯ್ತು. 5 ಇಂಟು 1/2 ಏನಾಯ್ತು? 5/2 ಆಯ್ತು. ನೋಡ್ರಿ, 1 ಇಂಟು ಹಾಫ್, ಗೊತ್ತಾಗ್ತೈತಾ? ಇದು ಹಾಫ್ ಆಯ್ತು. ಹಾಫ್ ಇಂಟು 6 ಎಷ್ಟಾಗುತ್ತೆ? ಹಾಫ್ ಇಂಟು 6 ಅಂದ್ರೆ ಅದೇ 6/2 ಅಂದ್ರೆ 3 ಆಯ್ತು. ನೋಡಿ, ಸರಿನಾ? 2 3 6 ಆಯ್ತಲ್ಲ. ನೆಕ್ಸ್ಟ್ ಹಾಫ್ ಇಂಟು 9 ಅಂದ್ರೆ ಏನಾಯ್ತು? 9/2. ಓಕೆ, ಗೊತ್ತಾಯ್ತಾ ಈಗ? ಈ ತರ ನಾವು ನೋಡಿ, ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ರೆ ವಿ ಕ್ಯಾನ್ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ ದ ಸ್ಕೇಲಾರ್. ಅದೇ ಅದೇ ಎಕ್ಸಾಂಪಲ್ಗೆ -3a ಏನಾಗುತ್ತೆ ನೋಡಿ. ಬರೀಬೇಕು, ನೀವೇ ಬರೀಬೇಕು. -3, -15, ಮೈನಸ್ ಸಾರಿ ಮೈನಸ್ ಎಷ್ಟದು? -18. ಓಕೆ, ಆಮೇಲೆ ಆಮೇಲೆ ಎಸ್ -27. ಕರೆಕ್ಟಾ? ಓಕೆ, ಹಾಗಾದ್ರೆ ಒಂದು ಎಕ್ಸಾಂಪಲ್ ಬರೆಯೋಣ. ಎಕ್ಸಾಂಪಲ್ a equals 2 4 3 2, b equals 1 3 -2 5. ಎಷ್ಟು ಮ್ಯಾಟ್ರಿಕ್ಸ್ ಕೊಟ್ಟೆ ನಾನು? -2 5. c ಈಕ್ವಲ್ಸ್ ಇನ್ನೊಂದು 3 ಮ್ಯಾಟ್ರಿಕ್ಸ್ ಇದೆ. ದೆನ್ ಫೈಂಡ್, ನೀವೇನೇನು ಕಂಡು ಹಿಡಿಬೇಕಂದ್ರೆ a ಪ್ಲಸ್ ಬಿ, a ಮೈನಸ್ ಬಿ, 3a ಮೈನಸ್ ಬಿ. ಫೈಂಡ್ a ಪ್ಲಸ್ ಬಿ, a ಮೈನಸ್ ಬಿ, 3a ಮೈನಸ್ ಸಿ. ಆಯ್ತಾ? ಆಯ್ತಾ? ಮಾಡಿ. ಫಸ್ಟ್ a ಪ್ಲಸ್ ಬಿ ಫೈಂಡ್ ಔಟ್ ಮಾಡಿ. ಗೊತ್ತಿದೆಯಲ್ಲ ನಮಗೆ ಈಗ a ಪ್ಲಸ್ ಬಿ ಅಂದ್ರೆ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ? 2 4 3 2 ನ ಪ್ಲಸ್
3 ಅಂದ್ರೆ 1 3 ಮೈನಸ್ 2 5 ಆನ್ಸರ್ ಹೇಳ್ಬಿಡಿ ಡೈರೆಕ್ಟ್ ಆಗಿ ಎ ಪ್ಲಸ್ ಬಿ ಬಂದ್ಬಿಡುತ್ತೆ. ಹ್ಮ್. ಹಾ ನೆಕ್ಸ್ಟ್ 1 ನೆಕ್ಸ್ಟ್ ನೆಕ್ಸ್ಟ್ ಎಸ್ ದಿಸ್ ಇಸ್ ಎ ಪ್ಲಸ್ ಬಿ. ನೆಕ್ಸ್ಟ್ ನೆಕ್ಸ್ಟ್ ಎ ಮೈನಸ್ ಬಿ 2 4 2 2 ಮೈನಸ್ 1 3 ಮೈನಸ್ 2 5 ನೋಡೋಣ. 1 ಓಕೆ 1 ತಪ್ಪು ತಪ್ಪು 1 1 ಆಯ್ತು ತಪ್ಪು ಆಯ್ತು ಸೆಕೆಂಡ್ ರೋಗ್ ಬರ್ರಿ ತಪ್ಪು ನೋಡಿ. ಅದಕ್ಕೆ ನಿಮಗೆ ಚಿಹ್ನೆಗಳು ಗೊತ್ತಿಲ್ಲ ಅಂತ ಹೇಳೋದು. ಎಕ್ಸಾಮ್ ಇಲ್ದಂಗೆ ಪಾಸ್ ಆದ್ರೆ ಹಿಂಗೆ ಆಗೋದು. 3 ಮೈನಸ್ ನೋಡ್ರಿ 3 ಮೈನಸ್ ಆಫ್ ಮೈನಸ್ 2 ನೋಡ್ರಿ ಅಬ್ಸರ್ವ್ ಮಾಡ್ರಿ ಸ್ಕ್ರೀನ್ ಮೇಲೆ ಏನ್ ಅಬ್ಸರ್ವ್ ಮಾಡ್ತದೆ. 3 ಮೈನಸ್ ಆಫ್ ಬರಿತಾ ಇದೆ ನೋಡಿ. 3 ಮೈನಸ್ ಆಫ್ ಮೈನಸ್ 2 ಅಂದ್ರೆ 3 ಪ್ಲಸ್ 2 ಸೊ 3 ಪ್ಲಸ್ 2 5 ಆಗ್ಬೇಕು. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಹಾ 2 ಮೈನಸ್ 5 ಏನ್ ಹೇಳಿ. ಚಿಹ್ನೆ ಹೇಳಕ್ಕೆ ಭಯ ಪಡ್ತೀವಲ್ಲ -3 ಅದು 2 ಮೈನಸ್ 5 ಮುಗೀತಾ. ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ ನೋಡಿ. 3a ಮೈನಸ್ ಸಿ ಅಂತಿದೆ ಹೌದಾ. ನೆಕ್ಸ್ಟ್ ಕಂಡಿಡಿಬೇಕಾದ್ರೆ ತಾನೆ 3a ಮೈನಸ್ ಸಿ. ಅಬ್ಸರ್ವ್ ಮಾಡಿ ಇನ್ನೊಂದ್ಸರಿ. ಈಗ ಪಾಯಿಂಟ್ ಹೇಳಿದ್ನಲ್ಲ ನಾನು, ಎನಿ ಮ್ಯಾಟ್ರಿಕ್ಸ್ ಕ್ಯಾನ್ ಮಲ್ಟಿಪ್ಲೈಡ್ ಬೈ ಸ್ಕೇಲಾರ್ ಅಂದ್ರೆ ನೋಡ್ರಿ 3a ಮಾಡಿ ಫಸ್ಟ್, ಆಮೇಲೆ ಸಿ ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು ಮೂರನೇ ಮ್ಯಾಟ್ರಿಕ್ಸ್ ಇಂದ. 3a ಏನಾಗುತ್ತೆ ನೋಡೋಣ. 3a ಅಂತಂದ್ರೆ ಹಾ ನಮ್ದು ಎ ಮ್ಯಾಟ್ರಿಕ್ಸ್ ಏನಿತ್ತಪ್ಪ ಬರಿತೀನಿ ನೋಡಿ. 3 ಟೈಮ್ಸ್ ಎ ಅಂದ್ರೆ 2 4 ಕರೆಕ್ಟಾ. ಕರೆಕ್ಟ್ ಆಗಿ ಬರ್ದಿರೋದು ಬೋರ್ಡ್ ಇದು ಮೇಲೆ ಸ್ಕ್ರೀನ್ ಮೇಲೆ ಇದೆ ನೋಡಿ. 3a ಅಂದ್ರೆ ಇದು 3a ಆಯ್ತಾ. ಈಗ 3a ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬರಿ. ಇಸ್ ಈಕ್ವಲ್ ಟು ಏನಾಯ್ತು ಈಕ್ವಲ್ಸ್ 6 12 9 6 ಕರೆಕ್ಟಾ. ದಿಸ್ ಇಸ್ 3a. ಇದು ಫಸ್ಟ್ ನೀವು ಬರ್ಬೇಕು 3a. ಕನ್ಸಿಡರ್ 3a ಮೈನಸ್ ಸಿ. 3a ಏನ್ ಬಂತು ನೋಡಿ. 3a ಏನ್ ಬಂದಿದೆ 6 12 ಅರ್ಥ ಆಗ್ತೈತಾ. 3a ಇದು ಸಿ. ಸಿ ಏನು -2 5 3 4. ಈಗ ನೋಡ್ಬಿಡಿ ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. ಸ್ಟೆಪ್ಸ್ ತೋರಿಸ್ಬೇಕು ಇನ್ನೊಂದ್ಸರಿ. ಫಸ್ಟ್ 3a ಮಾಡ್ಕೊಂಡ್ರ ನೋಡ್ರಿ. 3a ಮಾಡಿದೀನಿ. ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ ಸ್ಕೇಲಾರ್. ನನಗೆ ಆನ್ಸರ್ ಬಂತು. ನನಗೆ ಕೇಳಿರೋದು 3a ಮೈನಸ್ ಸಿ. ಮಾಡಿ ಫಸ್ಟ್ ಎಲಿಮೆಂಟ್ ಹೇಳಿ. 6 ಮೈನಸ್ ಆಫ್ ಮೈನಸ್ 2 ಅಂದ್ರೆ 6 ಪ್ಲಸ್ 2 8. ನೆಕ್ಸ್ಟ್ 12 ಮೈನಸ್ 5 7 ಆಯ್ತು. ನೆಕ್ಸ್ಟ್ 6 ಓಕೆ 6 ಮೈನಸ್ 4 ಆಯ್ತಾ. ಆನ್ಸರ್ ಇಸ್ ಪವರ್. ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಸರಿ. ಸರಿ ಇದೆಯಾ. ನಾನು ಹೇಳಿದ ಎಕ್ಸಾಂಪಲ್ ಇದೆ ನೋಡಿ. ಏನಿದೆ ನಾನು ಹೇಳಿದ ಎಕ್ಸಾಂಪಲ್ ಇದು. ಇಫ್ ಎ ಈಕ್ವಲ್ಸ್ 2 4 3 2 ಬಿ ಈಕ್ವಲ್ಸ್ 1 3 ಮೈನಸ್ 2 5 ಸಿ ಈಕ್ವಲ್ಸ್ -2 5 3 4 ನಾನು ಕಂಡುಹಿಡಿದಿರೋದು ಎ ಪ್ಲಸ್ ಬಿ ಎ ಮೈನಸ್ ಬಿ 3a ಮೈನಸ್ ಸಿ. ಓಕೆ ಇದು ಅಡಿಷನ್ ಆಫ್ 2 ಮ್ಯಾಟ್ರಿಕ್ಸಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್. ಸೊ ನಮಗೆ ಅದು ಆನ್ಸರ್ ಬಂತು. ಸರಿ ಇದೆಯಾ. 8 7 6 2 ಕರೆಕ್ಟಾ. ಓಕೆ ಸ್ವಲ್ಪ ಸ್ಕ್ರೀನಿಗೆ ಬರ್ತೀನಿ ವಾಪಸ್ಸು. ಎಷ್ಟಿದೆ ನೋಡಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಯಾವ್ಯಾವುದು ನಾವು ಮಾಡಿದ್ದು. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಹೇಳಿ. ವೆರಿ ಗುಡ್. ಆಮೇಲೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಓಕೆ ಸರ್ವಮಂಗಳ ಇದ್ದೀರಾ. ಇಲ್ಲ ನೋಡಿ ಇಷ್ಟು ಮ್ಯಾಟ್ರಿಕ್ಸ್ ಆಯ್ತಲ್ಲ ಟೈಪ್ಸ್. ಇದಾದ್ಮೇಲೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಇಂದು ರೀಕಾಲ್ ಮಾಡ್ತೀನಿ.
ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ನೋಡಿ, ಎರಡು ಮ್ಯಾಟ್ರಿಕ್ಸ್ ಗಳು ಈಕ್ವಲ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಆರ್ಡರ್ ಶುಡ್ ಬಿ ಈಕ್ವಲ್ ಅಂಡ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಈಕ್ವೇಟೆಡ್. ಆಮೇಲೆ ವಿ ಕ್ಯಾನ್ ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್, ಅಂದ್ರೆ ಒಳಗಡೆ ಇರತಕ್ಕಂತ ಎಲ್ಲಾ ಎಲಿಮೆಂಟ್ಸ್ ನಾವ್ ಏನ್ ಮಾಡ್ಬೇಕು, ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಹಾ, ಈಗ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ಈಸ್ ಅ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ ಆರ್ ಫಂಕ್ಷನ್, ಹೌದಾ? ಆಮೇಲೆ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್, ಇಟ್ ಇಸ್ ರಿಟರ್ನ್ ಆಸ್ ಎಂ ಕ್ರಾಸ್ ಎನ್. ಅದನ್ನ ನಾವು ಒಂದು ಮ್ಯಾಟ್ರಿಕ್ಸಿನ ಆರ್ಡರ್ ಅಂತ ಹೇಳ್ತೀವಿ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇಷ್ಟು ನಾವು ಇವತ್ತಿನ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ಏನಾರ ಕನ್ಫ್ಯೂಷನ್ ಇದೆಯಾ? ಬರ್ಕೊಳ್ತಾ ಇದೀರಲ್ಲ? ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಹಾ, ನೋಡಿ, ಈಗ ಇವತ್ತಿನ ಕ್ಲಾಸಿಂದು ಒಂದು ಸಪರೇಟ್ ಪೇಪರ್ ಅಥವಾ ಬುಕ್ ಅಲ್ಲಿ ನೀವು ಮೇಂಟೈನ್ ಮಾಡಿ ಬರೀರಿ. ಆ, ಈಗ ನಾನು ಕ್ಲಾಸ್ ನ ನೆಕ್ಸ್ಟ್ ಟೀಚ್ಮೆಂಟ್ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಕೂಡ ಯು ಕ್ಯಾನ್ ಗೋ ಥ್ರೂ ದ ಕ್ಲಾಸ್. ಅದ್ರಲ್ಲಿ ಏನಾದ್ರು ಅಂಶಗಳು ಕೆಲವು ಬಿಟ್ಟು ಹೋಗಿದ್ರೆ ನೀವು ಅದನ್ನು ಕೂಡ ಸೇರ್ಸ್ಕೊಳ್ಳಿ ನೋಟ್ಸ್ಗೆ. ಅರ್ಥ ಆಯ್ತಾ? ಇಷ್ಟು ನಾವು ಇವತ್ತು ಡಿಸ್ಕಸ್ ಮಾಡಿರೋದು. ನೋಡಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೌ ಟು ಮಲ್ಟಿಪ್ಲೈ ಟೂ ಮ್ಯಾಟ್ರಿಕ್ಸ್, ಎರಡು ಮ್ಯಾಟ್ರಿಕ್ಸ್ ಗಳನ್ನ ಹೆಂಗೆ ಗುಣಾಕಾರ ಮಾಡಬೇಕು. ಈಗ ನಾವು ಬರೀ ಅಡಿಷನ್ ಸಬ್ಟ್ರಾಕ್ಷನ್ ಅಷ್ಟೇ ನಾವು ಹೇಳಿರೋದು ಇವತ್ತಿನ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್, ಐ ಮೀನ್ ನೆಕ್ಸ್ಟ್ ನಾವು ಲೈವ್ ಕ್ಲಾಸ್ ತಗೊಂತೀವಲ್ಲ, ಅವಾಗ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಹೇಳಿ, ಮಲ್ಟಿಪ್ಲಿಕೇಶನ್ ಆಫ್ ಟೂ ಆರ್ ತ್ರೀ ಮ್ಯಾಟ್ರಿಕ್ಸ್. ಎರಡು ಮ್ಯಾಟ್ರಿಕ್ಸ್ ಕೊಟ್ರೆ ಹೆಂಗ್ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಕೇಳಿಸ್ತಾ ಇದೆಯಲ್ಲ? ನೋಡಿ, 28 ಜನದಲ್ಲಿ ಇಲ್ಲಿ ನನಗೆ ತೋರಿಸ್ತಾ ಇದೆ 13 ಜನ ಅಷ್ಟೇ ಕನೆಕ್ಟ್ ಆಗಿರೋದು. ಸೊ ನನಗೆ ಮಿಕ್ಕವರು ಇಲ್ಲಿ ಕನೆಕ್ಟ್ ಆಗಿಲ್ಲ. ಒಂದ್ ನಿಮಿಷ. ಅರಫತ್ ಅಂಜುಮ್ ಇದರಾ? ಭೂಮಿಕಾ, ಚಂದನ, ಕಾವ್ಯ. ಸೊ ಎಲ್ಲ ನೋಟ್ಸ್ ನೀವು ಅಪ್ಡೇಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಆಮೇಲೆ ನೋಡಿ, ಇದರಲ್ಲಿ ರೆಕಾರ್ಡಿಂಗ್ಸ್ ಸೆಕ್ಷನ್ ಅಲ್ಲಿ ಅಲ್ಲಿ ಅವೈಲೇಬಲ್ ಇರುತ್ತೆ ಕ್ಲಾಸ್. ನೀವು ಬೇಕಾದ್ರೆ ಫ್ರೀ ಇದ್ದಾಗ ನೀವು ಯಾವಾಗಾದ್ರೂ ನೋಡ್ಕೊಳ್ರಿ. ನಾನು ಕ್ಲಾಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲಿ ನೋಡ್ತೀರಾ ಹೇಳ್ರಿ? ಕ್ಲಾಸ್ ಅಪ್ಲೋಡ್ ಮಾಡಿದ್ರೆ ಎಲ್ಲಿ ನೋಡ್ತೀರಾ ನೀವು? ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲಿ ವಿಡಿಯೋಸ್ ಇರುತ್ತೆ. ಟೀಚ್ಮೆಂಟ್ ಆಪ್ ಅಲ್ಲಿ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಮ್ಯಾಟ್ರಿಕ್ಸ್ ಆಪ್ ಸಂಬಂಧಪಟ್ಟಾಗ ಈಗ ಕ್ಲಾಸ್ ಮುಗೀತು. ಸೊ ಯು ಕ್ಯಾನ್ ಗೋ ಥ್ರೂ ದ ಕ್ಲಾಸ್. ಓಕೆನಾ? ಏನು ಡೌಟ್ ಇಲ್ಲ ತಾನೆ? ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ ಈಗ. ಓಕೆ 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 ನೋಡಿ, ನಾಳೆನೂ ಕೂಡ ನಾನು ಮೆಸೇಜ್ ಹಾಕ್ತೀನಿ, ಮುಂಚೆ ಜಾಯಿನ್ ಆಗಿ ಕ್ಲಾಸ್ಗೆ.